ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಇನ್ಸ್ಟಾ ಕೇಸ್ ಯೂಟ್ಯೂಬ್ ಚಾನಲ್. ಸೊ 2024 ಕೇಸ್ ಪ್ರಿಲಿಮ್ಸ್ ಪರೀಕ್ಷೆ ಬೇಕಾಗಿರುವಂಥ ಒಂದು ರಿವಿಷನ್ ಕರೆಂಟ್ ಅಫೇರ್ಸ್ ರಿವಿಷನ್ ಪ್ರೋಗ್ರಾಮನ್ನು ಶುರು ಮಾಡಿದ್ವಿ. ಸೊ ಅದರಲ್ಲಿ ಬಹುತೇಕ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮುಗಿತಾ ಬಂದಿದೆ. ಸೊ ಆಲ್ಮೋಸ್ಟ್ ಆಲ್ ದ ಮಾಡ್ಯೂಲ್ಸ್ ಕಂಪ್ಲೀಟ್ ಆಗಿದೆ. ಕೊನೆಗೆ ಉಳ್ಕೊಂಡಿರ್ತಕ್ಕಂಥ ಮಾಡ್ಯೂಲು ಇಂಟರ್ನ್ಯಾಷನಲ್. ಓಕೆ, ಸೊ ಬಿಗಿನಿಂಗಿಂದ ನಾವು ಪಾಲಿಟಿ ಗವರ್ನೆನ್ಸು, ಗೌರ್ಮೆಂಟ್ ಸ್ಕೀಮ್ಸು, ಹೆಲ್ತ್ ಆ್ಯಂಡ್ ಸೊಸೈಟಿ, ಎಕಾನಮಿ, ಎನ್ವಿರಾನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ಥರ ಅನೇಕ ಮಾಡ್ಯೂಲ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಈ ಮಾಡ್ಯೂಲನ್ನು ನಾವಿವತ್ತು ಶುರು ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ವಿಲ್ ಬಿ ದ ಲಾಸ್ಟ್ ಮಾಡ್ಯೂಲ್. ಓಕೆ, ಸೊ ಇದರ ನೋಟ್ಸನ್ನು ಕೂಡ ನಾವು ಕೊಟ್ಟಿದ್ದೀವಿ. ನಮ್ಮ ಫಸ್ಟ್ ವೀಡಿಯೋ, ಓಕೆ, ಫಸ್ಟ್ ಎಪಿಸೋಡ್ 1 ಹೋಯಿತು ಅಂದರೆ ಅಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಕರೆಂಟ್ ಅಫೇರ್ಸ್ ಹ್ಯಾಂಡ್ಔಟ್ ಲಿಂಕ್ ಇರುತ್ತೆ. ಓಕೆ, ಸೊ ಯು ಕ್ಯಾನ್ ಟೇಕ್ ಪ್ರಿಂಟ್ಔಟ್ ಫ್ರಮ್ ದಟ್. ಓಕೆ, ಸೊ ಯು ಕ್ಯಾನ್ ಟೇಕ್ ಪ್ರಿಂಟ್ಔಟ್ ಫ್ರಮ್ ದಟ್. ಸೊ ಎಸ್, ಸೊ ಇದು ಇಂಟರ್ನ್ಯಾಷನಲ್ ಮಾಡೆಲ್ ನಾವು ಶುರು ಮಾಡೋಣ. ಓಕೆ, ಸೊ ಇತ್ತೀಚೆಗೆ ಬೋಟ್ಸ್ವಾನ ಎನ್ನುವಂಥ ಕಂಟ್ರೀಸ್ಗಳ ನ್ಯೂಸಲ್ಲಿತ್ತು. ಓಕೆ, ಸೊ ಬೋಟ್ಸ್ವಾನ ಎನ್ನುವಂಥ ಕಂಟ್ರಿ ನ್ಯೂಸಲ್ಲಿತ್ತು. ಬೋಟ್ಸ್ವಾನ ಎನ್ನುವಂಥ ಕಂಟ್ರೀಸ್ ನ್ಯೂಸಲ್ಲಿತ್ತು ನೋಡಿ. ಯಾಕೆ ಅಂದರೆ ಸೊ ಬೋಟ್ಸ್ವಾನದ ನ್ಯೂ ಪ್ರೆಸಿಡೆಂಟಾಗಿ ಮಿಸ್ಟರ್ ಡೂಮಾ ಬಾಕೋ ಆಯ್ಕೆ ಆಗಿದ್ದಾರೆ. ಬೇಸಿಕಲಿ ಒಂದು ವರ್ಷಕ್ಕೆ ಅನೇಕ ಕಂಟ್ರೀಸ್ಗಳು ನ್ಯೂಸಲ್ಲಿ ಇದ್ದೇ ಇರ್ತವೆ. ಸೊ ಎಲೆಕ್ಷನ್ಸ್ ನಡೀತಾ ಇರುತ್ತೆ, ಯಾರೋ ಪ್ರೈಮ್ ಮಿನಿಸ್ಟರ್ ಆಗ್ತಿರ್ತಾರೆ, ಯಾರೋ ಪ್ರೆಸಿಡೆಂಟ್ ಆಗ್ತಿರ್ತಾರೆ. ಸೊ ಸಾಕಷ್ಟು ದೇಶಗಳು ನ್ಯೂಸಲ್ಲಿ ಇದ್ದೇ ಇರ್ತವೆ. ಸೊ ಹಾಗಾಗಿ ಬೋಟ್ಸ್ವಾನ ಈ ಕಂಟ್ರೀಸ್ನ ಓದಬೇಕಾದ್ರೆ ಯಾವ ಥರ ಓದಬೇಕು? ಓಕೆ, ಈಗ ಕಂಟ್ರೀಸ್ ಇನ್ ನ್ಯೂಸ್, ಓಕೆ, ಸುದ್ದಿಯಲ್ಲಿರುವಂಥ ರಾಷ್ಟ್ರಗಳ ಬಗ್ಗೆ ಓದಬೇಕಾದ್ರೆ ಯಾವ ಥರ ಓದಬೇಕು? ಕಂಟ್ರೀಸ್ ಇನ್ ನ್ಯೂಸ್, ಓಕೆ, ಸುದ್ದಿಯಲ್ಲಿರುವಂಥ ರಾಷ್ಟ್ರಗಳ ಬಗ್ಗೆ ಓದಬೇಕಾದ್ರೆ ಯಾವ ಥರ ಓದಬೇಕು? ಫಸ್ಟು ಆ ರಾಷ್ಟ್ರದ ಹೆಸರು ಇಂಪಾರ್ಟೆಂಟು. ಎರಡನೇದು ಅದರ ಕ್ಯಾಪಿಟಲ್ ಸಿಟಿ ಇಂಪಾರ್ಟೆಂಟು. ಓಕೆ, ರಾಜಧಾನಿ ಇಂಪಾರ್ಟೆಂಟು. ನೇಬರಿಂಗ್ ಕಂಟ್ರೀಸ್, ಓಕೆ, ಸೊ ನೇಬರಿಂಗ್ ಕಂಟ್ರೀಸ್ ಇಂಪಾರ್ಟೆಂಟು. ಓಕೆ, ನೆರೆಹೊರೆಯ ರಾಷ್ಟ್ರಗಳು ಅಂತ ಕರಿತೀವಿ, ಅಥವಾ ನೆರೆಹೊರೆಯ ರಾಷ್ಟ್ರಗಳು ಅಂತ ಕರಿತೀವಿ. ಜಿಯೋಗ್ರಫಿಕಲ್ ಫೀಚರ್ಸ್, ಓಕೆ, ಭೌಗೋಳಿಕ ವಿಶೇಷತೆಗಳು. ಓಕೆ, ಸೊ ಭೌಗೋಳಿಕ ವಿಶೇಷತೆಗಳು ಇಂಪಾರ್ಟೆಂಟು. ಅಲ್ಲೇನೋ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಡೆಸರ್ಟ್ಸ್ ಇದ್ದರೆ, ಮೌಂಟೇನ್ಸ್ ಇದ್ದರೆ, ರಿವರ್ಸ್ ಇದ್ದರೆ, ಲೇಕ್ಸ್ ಇದ್ದರೆ, ಸೊ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ, ಫಸ್ಟು ನೇಮ್, ಓಕೆ, ಆ ರಾಷ್ಟ್ರದ ಹೆಸರು, ಕ್ಯಾಪಿಟಲ್ ಸಿಟಿ, ನೇಬರಿಂಗ್ ಕಂಟ್ರಿ ಮತ್ತು ಭೌಗೋಳಿಕ ವಿಶೇಷತೆಗಳು. ಈಗ ಫಾರ್ ಎಕ್ಸಾಂಪಲ್ ಐಲ್ ಟೇಕ್ ಓಕೆ ಬೋಟ್ಸ್ವಾನ ನಿಮಗೆ ತೋರಿಸ್ಬಿಡ್ತೀನಿ ಹೆಂಗೆ ಓದಬೇಕು. ಓಕೆ, ಮ್ಯಾಪ್ ಪಾಯಿಂಟಿಂಗ್ ಮಾಡ್ಕೊಂಡು ಓದಬೇಕು. ಓಕೆ, ಎಸ್, ಐಲ್ ಜಸ್ಟ್ ಶೋ ಯು ಮ್ಯಾಪ್ ಪಾಯಿಂಟಿಂಗ್ ಮಾಡ್ಕೊಂಡು ಓದಬೇಕು. ಓಕೆ, ಸೊ ಬೋಟ್ಸ್ವಾನ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಟ್ಸ್ ಓಕೆ, ಸೊ ಆಫ್ರಿಕಾ, ಓಕೆ, ಆಫ್ರಿಕನ್ ಕಾಂಟಿನೆಂಟಲ್ಲಿ ಕಂಡುಬರುವಂಥ ರಾಷ್ಟ್ರ. ಓಕೆ, ಸೊ ಬೋಟ್ಸ್ವಾನ ಕ್ಯಾಪಿಟಲ್ ಸಿಟೀಸ್ ಗೆಬರೋನ್. ಓಕೆ, ಸೊ ಗ್ಯಾಬರೋನ್. ಸೊ ನಿಮಗೆ ಇಲ್ಲಿ ನೇಬರಿಂಗ್ ಕಂಟ್ರೀಸ್ ಕಾಣಿಸ್ತಾ ಇದೆ. ಉತ್ತರದಲ್ಲಿ ಜಾಂಬಿಯಾ ಇದೆ. ಓಕೆ, ಪೂರ್ವದಲ್ಲಿ ಜಿಂಬಾಬ್ವೆ ಇದೆ, ದಕ್ಷಿಣದಲ್ಲಿ ಸೌತ್ ಆಫ್ರಿಕಾ ಇದೆ, ಪಶ್ಚಿಮದಲ್ಲಿ ನಮೀಬಿಯಾ ಇದೆ. ಓಕೆ, ಸೊ ಇಲ್ಲಿ ಫೇಮಸ್ ವಾಟ್ ಈಸ್ ಬೋಟ್ಸ್ವಾನ ಏನಕ್ಕೆ ಫೇಮಸ್ಸು ಅಂತಂದರೆ ಒಂದು ವಿಶೇಷವಾಗಿರುವಂಥ ಡೆಸರ್ಟ್ ಕಂಡು ಬರುತ್ತೆ. ಕಲ್ಹಾರಿ ಡೆಸರ್ಟ್ ಅಂತ ಕರಿತೀವಿ, ಭಾಳ ಇಂಪಾರ್ಟೆಂಟು. ಓಕೆ, ಸೊ ಎಸ್, ಕಲ್ಹಾರಿ ಡೆಸರ್ಟ್ಸ್ ಅಂತ ಕರಿತೀವಿ. ಮತ್ತು ಬೋಟ್ಸ್ವಾನ ಅಂದ ತಕ್ಷಣ ಏನು ನೆನಪಾಗುತ್ತೆ ಅಂದರೆ ಜಗತ್ತಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ದೇಶ ಬೋಟ್ಸ್ವಾನ. ಓಕೆ, ಸೊ ಎಸ್, ಸೊ ಅಲ್ಲಿಗೆ ಅದೇ ಥರ ಸ್ಟ್ರಕ್ಚರ್ ಫಾಲೋ ಮಾಡಿ. ಓಕೆ, ಸೊ ನೇಮ್ ಈಸ್ ಬೋಟ್ಸ್ವಾನ, ಕ್ಯಾಪಿಟಲ್ ಸಿಟೀಸ್ ಗ್ಯಾಬರೋನ್. ಓಕೆ, ನೇಬರಿಂಗ್ ಕಂಟ್ರೀಸ್ ನಾವು ನೋಡ್ಕೊಂಡ್ವಿ. ಓಕೆ, ಜಿಯೋಗ್ರಫಿಕಲ್ ಫೀಚರ್ಸ್ ಹೇಳ್ಬೇಕಾದ್ರೆ ಕಲ್ಹಾರಿ ಡೆಸರ್ಟ್ ಕಂಡು ಬರುತ್ತೆ ಮತ್ತು ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಷ್ಟ್ರ ಬೋಟ್ಸ್ವಾನ. ಓಕೆ, ಸೊ ದಿಸ್ ಈಸ್ ಹೌ ಯು ರೀಡ್. ಓಕೆ, ಕಂಟ್ರಿ ಒಂದು ರಾಷ್ಟ್ರ ನ್ಯೂಸಲ್ಲಿದೆ ಅಂತಂದರೆ ಅದನ್ನು ಮ್ಯಾಪ್ ಪಾಯಿಂಟಿಂಗ್ ಮಾಡಿಕೊಂಡು ಓದಬೇಕಾಗತ್ತೆ. ಓಕೆ, ಅದನ್ನು ಮ್ಯಾಪ್ ಪಾಯಿಂಟಿಂಗ್ ಮಾಡಿಕೊಂಡು ಓದಬೇಕಾಗತ್ತೆ. ದಿಸ್ ಇಸ್ ಒನ್ ಥಿಂಗ್. ಓಕೆ, ಸೆಕೆಂಡ್ ಟಾಪ್ ಇಸ್ ಚಲೋ ಇಂಡಿಯಾ ಕ್ಯಾಂಪೈನ್ ಅಂತ. ಓಕೆ, ಸೊ ಚಲೋ ಇಂಡಿಯಾ ಕ್ಯಾಂಪೈನ್ ಭಾಳ ಇಂಪಾರ್ಟೆಂಟು. ಓಕೆ, ಚಲೋ ಇಂಡಿಯಾ ಕ್ಯಾಂಪೈನು ನಾನು ಪಾಲಿಟಿ ಗವರ್ನೆನ್ಸ್ ಮಾಡಬೇಕಾದ್ರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿದ್ದೆ. ಸೊ ನೆನಪಿರ್ಬೇಕು ನಿಮಗೆ. ಓಕೆ, ಸೊ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತಂದರೆ ಸಾಗರೋತ್ತರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂಥ ಭಾರತೀಯರು ಅಂತ. ಅಥವಾ ಇಲ್ಲಿಗ ನೋಡಿ, ಈಗ ಬೇರೆ ದೇಶಕ್ಕೆ ಹೋಗಲ್ಲಿ ಸೆಟ್ಲಾಗಿರ್ತಾರೆ, ಇಂಡಿಯನ್ ಸಿಟಿಸನ್ಶಿಪ್ ಇರಲ್ಲ. ಸೊ ಅಲ್ಲಿ ಹೋಗಿ ಸೆಟ್ಲಾಗಿರ್ತಾರೆ, ಅವರು ಅದೇ ದೇಶದ ನಾಗರಿಕರೇ, ಈ ಬಿಸ್ನೆಸ್ ಮಾಡೋಕ್ಕೆ ಹೋಗಿರ್ತಾರೆ, ಏನಕ್ಕೆ ಹೋಗಿ ಅಲ್ಲೇ ಸೆಟ್ಲಾಗಿರ್ತಾರೆ. ಓಕೆ, ಬಟ್ ದೇರ್ ರೂಟ್ಸ್ ಈಸ್ ಇನ್ ಇಂಡಿಯಾ. ಅವ್ರ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು ಭಾರತದವ್ರು ಆಗಿರ್ತಾರೆ. ಓಕೆ,
ಈ ಥರದ ವ್ಯಕ್ತಿಗಳನ್ನು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಭಾರತೀಯ ಮೂಲದ ವ್ಯಕ್ತಿಗಳು ಅಂತ, ರೈಟ್ ವರ್ಡ್ ಟು ಯೂಸ್. ಓಕೆ, ಭಾರತೀಯ ಮೂಲದ ವ್ಯಕ್ತಿಗಳು ಅಥವಾ ಅನಿವಾಸಿ ಭಾರತೀಯರು. ಓಕೆ, ಸಾಗರೋತ್ತರ ಪ್ರದೇಶಗಳಲ್ಲಿರುವ ಭಾರತೀಯರು ಹೆಂಗಾರು ಕರ್ಕಡೆ. ಓಕೆ, ಬಟ್ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಆರ್ ನಾಟ್ ದ ಆ್ಯಕ್ಚುಯಲ್ ಸಿಟಿಸನ್ಸ್ ಆಫ್ ಇಂಡಿಯಾ. ಇದು ಗೊತ್ತಿರಬೇಕು. ಅವ್ರ ಹತ್ರ ಭಾರತದ ಸಿಟಿಸನ್ಶಿಪ್ ಇರಲ್ಲ. ಇವರಿಗೆ ಭಾರತ ಸರ್ಕಾರ OCI ಕಾರ್ಡನ್ನು ಇಶ್ಯೂ ಮಾಡುತ್ತೆ. ಓಕೆ, ಸೊ ದೇ ವಿಲ್ ಬಿ ಹ್ಯಾವಿಂಗ್ OCI ಕಾರ್ಡ್. ಸೊ ಅವರು ಅನಿವಾಸಿ ಭಾರತೀಯರಾಗಿದ್ದರೆ ಅವ್ರಿಗೆ ಸಿಗುವಂಥ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಓಕೆ, ಒಂದು, ಅವ್ರಿಗೆ ಭಾರತ ಸರ್ಕಾರ ಲೈಫ್ ಲಾಂಗ್ ವೀಸಾ ಕೊಟ್ಟಿರುತ್ತೆ. ಅವರು ಭಾರತೀಯ ಮೂಲದ ವ್ಯಕ್ತಿಗಳಾದ್ರಿಂದ ಮಲ್ಟಿಪಲ್ ಟೈಮ್ಸ್ ಇಂಡಿಯಾಗೆ ಬರ್ಬೋದು. ಲೈಫ್ ಲಾಂಗ್ ವೀಸಾ ಇರುತ್ತೆ. ಎರಡನೇದು ನೋಡಿ, ಯಾವುದೇ ಫಾರಿನರ್ ಭಾರತಕ್ಕೆ ಬಂದರೆ ನಮ್ಮಲ್ಲೊಂದು ಆಫೀಸ್ ಇದೆ. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರು. ಓಕೆ, ಸೊ ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಒಂದು ಆಫೀಸ್ ಇದೆ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆದರೆ ಈ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ರಿಜಿಸ್ಟರ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ಓಕೆ, ಆರಾಮಾಗಿ ಬಂದಿರ್ಬೋದು. ಮತ್ತು ಭಾರತದ ಅಕೌಂಟ್ಗಳಲ್ಲಿ ಸ್ಪೆಷಲ್ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡ್ಬೋದು. ಓಕೆ, ಕೃಷಿಯೇತರ ಭೂಮಿಯನ್ನು ಖರೀದಿ ಮಾಡ್ಬೋದು. ಕೃಷಿಯೇತರ ಭೂಮಿಗಳನ್ನು ಖರೀದಿ ಮಾಡಿ ಅದರ ಓನರ್ಶಿಪ್ಪನ್ನು ಇಟ್ಕೊಳ್ಬೋದು. ಓಕೆ, ಡ್ರೈವಿಂಗ್ ಲೈಸೆನ್ಸನ್ನು ಇಂಡಿಯಾದಲ್ಲಿ ಪಡಿಬೋದು, ಪಾನ್ ಕಾರ್ಡನ್ನು ಪಡಿಬೋದು. ಆದರೆ ಒಂದೇ ಒಂದು ಅವಕಾಶ ಕೊಟ್ಟಿಲ್ಲ. ಸೊ ಭಾರತದಲ್ಲಿ ಸಂರಕ್ಷಿತ ಪ್ರದೇಶಗಳಿಗೆ, ಪ್ರೊಟೆಕ್ಟೆಡ್ ಏರಿಯಾಸ್, ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸೆಂಚುರಿ, ಇಂತಹ ಸಂರಕ್ಷಿತ ಪ್ರದೇಶಗಳಿಗೆ ಭೇಟಿ ಕೊಡಬೇಕು ಅಂದಾಗ ಕಡ್ಡಾಯವಾಗಿ ಪರ್ಮಿಷನ್ ಪಡಿಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆಯಿತು, ಈಗ ಯಾಕೆ ಇದನ್ನು ಹೇಳ್ತಾ ಇದ್ದೀರಾ ಸರ್? ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ, ಓಕೆ, ಅನಿವಾಸಿ ಭಾರತೀಯರು ಅವ್ರು ಯಾವ ದೇಶದಲ್ಲಿ ವಾಸ ಮಾಡ್ತಿದ್ದಾರೋ ಅಲ್ಲಿನ 5 ನಿವಾಸಿಗಳಿಗೆ ಭಾರತದ ಟ್ರಾವೆಲ್ ವೀಸಾವನ್ನು ಕೊಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ಓಕೆ, ಈಗ ನಾನು ಅಮೆರಿಕದಲ್ಲಿ ಸೆಟ್ಲಾಗಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ಇಂಡಿಯಾದಲ್ಲೇ ಸೆಟ್ಲಾಗಿರೋದು, ಬಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಅಮೆರಿಕದಲ್ಲಿ ಸೆಟ್ಲಾಗಿದ್ದೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಅಮೆರಿಕದ ಸಿಟಿಸನ್ಶಿಪ್ ಪಡ್ಕೊಂಡಿದೆ, ಬಟ್ ಐ ಮೇ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ನಾನು ಅಮೆರಿಕಾದಲ್ಲಿ 5 ಜನಕ್ಕೆ ಭಾರತದಲ್ಲಿ ಟೂರಿಸ್ಟ್ ವೀಸಾ ನಾನೇ ಕೊಡ್ಬೋದು. ಭಾರತದ ಟೂರಿಸ್ಟ್ ವೀಸಾವನ್ನು ನಾನು 5 ಜನಕ್ಕೆ ಕೊಡ್ಬೋದು. ದಿಸ್ ಈಸ್ ಕಾಲ್ಡ್ ಅಸ್ ಚಲೋ ಇಂಡಿಯಾ ಕ್ಯಾಂಪೈನ್ ಅಂತ. ಓಕೆ, ಚಲೋ ಇಂಡಿಯಾ ಕ್ಯಾಂಪೈನ್ ಬೈ ಮಿನಿಸ್ಟ್ರಿ ಆಫ್ ಟೂರಿಸಮ್. ಸೊ ನೆಕ್ಸ್ಟ್ ಟಾಪಿಕ್, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಓಕೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇತ್ತೀಚೆಗೆ ನ್ಯೂಸಲ್ಲಿದೆ. ಓಕೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇತ್ತೀಚೆಗೆ ನ್ಯೂಸಲ್ಲಿದೆ, ಮಲ್ಟಿಪಲ್ ಟೈಮ್ಸ್ ನ್ಯೂಸಲ್ಲಿರುತ್ತೆ. ಮತ್ತು ನೋಡಿ, ಒಂದು ಕಾಲ ಇರ್ತಿತ್ತು, ಬೇರೆ ದೇಶಗಳು ಜಾಗತಿಕ ಸಂಸ್ಥೆಗಳನ್ನು ಹುಟ್ಟಾಕ್ತಿದ್ವು, ನಾವು ಮೆಂಬರಾಗಿ ಜಾಯ್ನ್ ಆಗ್ತಾಯಿದ್ವಿ. ಬಟ್ ಇವತ್ತು ಕಾಲ ಬದಲಾಗಿದೆ. ನಾವು ಜಾಗತಿಕ ಸಂಸ್ಥೆಗಳನ್ನು ಹುಟ್ಟಾಕ್ತಾ ಇದ್ದೀವಿ, ಬೇರೆಯವ್ರು ಬಂದು ಮೆಂಬರ್ ಕಂಟ್ರೀಸಾಗಿ ಜಾಯ್ನ್ ಆಗ್ತಾರೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ನಾವು ಲಿಸನ್ ಟು ಮಿ ವೆರಿ ಕೇರ್ಫುಲಿ. ನಾವು ಜಾಗತಿಕ ಸಂಸ್ಥೆಗಳನ್ನು ಹುಟ್ಟಾಕ್ತಿದ್ದೀವಿ, ಬೇರೆಯವ್ರು ಬಂದು ಮೆಂಬರ್ಸಾಗಿ ಜಾಯ್ನ್ ಆಗ್ತಿದ್ದಾರೆ. ಅಲ್ಲಿಗೆ ಭಾರತ ಸ್ಥಾಪಿಸಿರುವಂಥ ಜಾಗತಿಕ ಒಕ್ಕೂಟಗಳು ಯಾವ್ಯಾವು? ಓಕೆ, ಸೊ ಭಾರತ ಸ್ಥಾಪಿಸಿರುವಂಥ ಗ್ಲೋಬಲ್ ಆರ್ಗನೈಸೇಷನ್ಸ್ ಯಾವ್ಯಾವು? ಸೊ ಫಸ್ಟ್ ನೆನಪಿಗೆ ಬರೋದೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು ಅಲ್ವಾ? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸು. ಎರಡನೇದು, ಓಕೆ, ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್. ಮೂರನೇದು, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಓಕೆ, ಇವೆರಡೂ ಕೂಡ KS ಕ್ವಶನ್ ಆಗಿತ್ತು. ಆಯಿತಾ? ಸೊ ನಾಲ್ಕನೇದು, ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್. ಓಕೆ, ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್. ಓಕೆ, ಸೊ ಈ 5 ಭಾರತ ಸ್ಥಾಪಿಸಿರುವಂಥ ಪ್ರಮುಖ ಜಾಗತಿಕ ಒಕ್ಕೂಟಗಳು. ಓಕೆ, ಈ 5ರಲ್ಲಿ ಒಂದು ಕ್ವಶನ್ ಬರಲೇಬೇಕು. ಓಕೆ, 5ರಲ್ಲಿ ಒಂದು ಕ್ವಶನ್ ಬರಲೇಬೇಕು. ಈಗ ನಾನು ಒಂದೊಂದಾಗಿ ಈ 5 ಡಿಸ್ಕಸ್ ಮಾಡ್ತೀನಿ, ಡೋಂಟ್ ವರಿ, 5 ಡಿಸ್ಕಸ್ ಮಾಡ್ತೀನಿ. ಸೊ ಒನ್ ಬೈ ಒನ್ ಹೋಗೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಓಕೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಓಕೆ, ಈಗ ಇಮ್ಯಾಜಿನ್, ಕೇಳಿಸ್ಕೊಳ್ಳಿ. ಓಕೆ, ಓಕೆ,
ಈಗ ಇದನ್ನು ಅರ್ತ್ ಅಂತ ಭಾವಿಸಿ. ಈಕ್ವೇಟರ್ ಪಾಸ್ ಆಗುತ್ತೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಓಕೆ, ಇಲ್ಲಿ ಈ ಜಾಗದಲ್ಲಿ ಕಂಡುಬರುವಂಥ ರಾಷ್ಟ್ರಗಳನ್ನು ಟ್ರಾಪಿಕಲ್ ಕಂಟ್ರೀಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕಂಡುಬರುವಂಥ ರಾಷ್ಟ್ರಗಳನ್ನು ಟ್ರಾಪಿಕಲ್ ಕಂಟ್ರೀಸ್ ಅಥವಾ ಕನ್ನಡದಲ್ಲಿ ಉಷ್ಣವಲಯ ರಾಷ್ಟ್ರಗಳು ಅಥವಾ ಸೋಲಾರ್ ರಿಚ್ ನೇಷನ್ಸ್ ಅಂತ ಕೂಡ ಕರಿತೀವಿ. ಸೋಲಾರ್ ರಿಚ್ ನೇಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಸೋಲಾರ್ ರಿಚ್ ನೇಷನ್ಸ್ ಯಾಕಂಗೆ ಕರಿತೀವಿ? ಈ ಭಾಗದಲ್ಲಿ ಕಂಡುಬರುವಂಥ ರಾಷ್ಟ್ರಗಳು ಅತಿ ಹೆಚ್ಚು ಸೂರ್ಯನ ಕಿರಣವನ್ನು ಪಡೀತವೆ. ಸೊ ಈ ಭಾಗದಲ್ಲಿ ಓಕೆ, ಈ ಟ್ರಾಪಿಕಲ್ ರೀಜನ್ಸಲ್ಲಿ ದೆರ್ ಆರ್ 121 ಕಂಟ್ರೀಸ್. ದೆರ್ ಆರ್ 121 ಕಂಟ್ರೀಸ್. ಈ 121 ರಾಷ್ಟ್ರಗಳಿಗೆ 2015ರಲ್ಲಿ ಭಾರತ ಮತ್ತು ಫ್ರಾನ್ಸ್, ಓಕೆ, ಸೊ ಭಾರತ ಮತ್ತು ಫ್ರಾನ್ಸ್ ಒಂದು ಜಾಗತಿಕ ಕರೆಯನ್ನು ಕೊಡ್ತು, ಒಂದು ಗ್ಲೋಬಲ್ ಕಾಲ್. ಓಕೆ, ಏನಂತ? 121 ಟ್ರಾಪಿಕಲ್ ಕಂಟ್ರೀಸ್ ಇದ್ದೀರಾ, ನಾವೆಲ್ಲ ಸೇರ್ಕೊಂಡು ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡೋಣ. ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡೋದ್ರಿಂದ ನಮಗೆ 2 ಲಾಭ ಸಿಗುತ್ತೆ. ಒಂದು ಎನ್ವಿರಾನ್ಮೆಂಟಲ್ ಬೆನಿಫಿಟ್ಟು, ಒಂದು ಎಕನಾಮಿಕಲ್ ಬೆನಿಫಿಟ್ಟು. ಪರಿಸರೀಯ ಲಾಭ, ಆರ್ಥಿಕ ಲಾಭ. ಎನ್ವಿರಾನ್ಮೆಂಟಲ್ ಬೆನಿಫಿಟ್ ಏನು ಸಿಗುತ್ತೆ ನೋಡಿ, ಸದ್ಯದ ಪರಿಸ್ಥಿತಿಯಲ್ಲಿ 60% ಆಫ್ ದ ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಕೋಲ್. ಇಂಡಿಯಾದಲ್ಲಿ 60% ಆಫ್ ದ ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಕೋಲ್. ಓಕೆ, ನೀವು ಕೋಲ್ ಬ್ಯಾನ್ ಮಾಡಿ ಸೋಲಾರ್ ಎನರ್ಜಿಗೆ ಶಿಫ್ಟ್ ಆದರೆ ನ್ಯಾಚುರಲ್ ರಿಸೋರ್ಸಸ್ಸು ಉಳಿಯುತ್ತೆ, ಪೊಲ್ಯೂಷನ್ನು ಕೂಡ ಕಡಿಮೆ ಆಗುತ್ತೆ. ಇದು ನಮಗೆ ಸಿಗುವಂಥ ಎನ್ವಿರಾನ್ಮೆಂಟಲ್ ಬೆನಿಫಿಟ್. ಓಕೆ, ಸೊ ಕೋಲ್ನ ಬ್ಯಾನ್ ಮಾಡಿ ಸೋಲಾರ್ ಎನರ್ಜಿಗೆ ಶಿಫ್ಟ್ ಆಯಿತು ಅಂತಂದರೆ ಸರ್ ನಮಗೆ ನ್ಯಾಚುರಲ್ ರಿಸೋರ್ಸಸ್ಸು ಉಳಿಯುತ್ತೆ, ಪೊಲ್ಯೂಷನ್ನು ಕೂಡ ಕಮ್ಮಿ ಆಗುತ್ತೆ. ಎಕನಾಮಿಕಲ್ ಬೆನಿಫಿಟ್ ಬನ್ನಿ. ಓಕೆ, ಸದ್ಯಕ್ಕೆ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಸ್ ಬಳಕೆ ಮಾಡ್ತಾ ಇದ್ದೀವಿ. ಓಕೆ, ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್ ಬಳಕೆ ಮಾಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಶಿಫ್ಟ್ ಆಗೋಣ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿಯನ್ನು ಸೋಲಾರ್ ಎನರ್ಜಿ ಮುಖಾಂತರ ಪೂರೈಸ್ಕೊಳ್ಳೋಣ. ಓಕೆ, ಈ ರೀತಿ ಮಾಡೋದ್ರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಡಿಪೆಂಡೆನ್ಸಿ ಕಡಿಮೆ ಆಯಿತು ಅಂದರೆ ಇಂಪೋರ್ಟ್ಸ್ ಕಮ್ಮಿ ಆಗುತ್ತೆ. ಇಂಪೋರ್ಟ್ಸ್ ಕಮ್ಮಿ ಆಯಿತು ಅಂದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ದಿಸ್ ಇಸ್ ದ ಎಕನಾಮಿಕಲ್ ಬೆನಿಫಿಟ್. ಇದನ್ನು 2015ರಲ್ಲಿ ಭಾರತ ಮತ್ತು ಫ್ರಾನ್ಸ್ ಜಗತ್ತಿಗೆ ಎಕ್ಸ್ಪ್ಲೈನ್ ಮಾಡಿದ್ವು. ಅದರಲ್ಲಿ ಓಕೆ 120 ರಾಷ್ಟ್ರಗಳು ಒಪ್ಕೊಂಡು ಭಾರತ ಮತ್ತು ಫ್ರಾನ್ಸ್ನ ಸಹಭಾಗಿತ್ವದಲ್ಲಿ ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಟಿದ್ರು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಕರೀತೀವಿ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಓಕೆ, ಸೊ ಪ್ರಾರಂಭ 2015, ಸ್ಥಾಪಕ ರಾಷ್ಟ್ರಗಳು ಭಾರತ ಮತ್ತು ಫ್ರಾನ್ಸ್. ಓಕೆ, ಸೊ ದಿಸ್ ಇಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವಿಚ್ ಇಸ್ ಹೆಡ್ಕ್ವಾರ್ಟರ್ಡ್ ಎಟ್ ಓಕೆ ಗುರುಗ್ರಾಮ್. ಓಕೆ, ಗುರುಗ್ರಾಮ್ ಹರಿಯಾಣ, ಹೆಡ್ಕ್ವಾರ್ಟರ್ ಗುರುಗ್ರಾಮ್ ಹರಿಯಾಣ, ಭಾಳ ಇಂಪಾರ್ಟೆಂಟ್. ಸೊ ಇಲ್ಲಿ ಮೆಂಬರ್ ಕಂಟ್ರೀಸ್ ಸರ್, ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಿದ್ದಾವೆ. ಓಕೆ, ಸೊ ಕೇಳಿಸ್ಕೊಳ್ಳಿ, ಇದರಲ್ಲಿ ನೋಡಿ. ಓಕೆ, ಮೆಂಬರ್ ಕಂಟ್ರೀಸ್ ಬಂದು 120 ಸದಸ್ಯ ರಾಷ್ಟ್ರಗಳು. ಓಕೆ, ಮೆಂಬರ್ ಕಂಟ್ರೀಸ್ ಬಂದು 120 ಸದಸ್ಯ ರಾಷ್ಟ್ರಗಳು. ಸಿಗ್ನೇಟರಿ ಕಂಟ್ರೀಸ್ ಅಂತಿದ್ದಾವೆ. ಓಕೆ, ಫುಲ್ ಟೈಮ್ ಮೆಂಬರ್ಸ್ ಅಂತ ಕರಿತೀವಿ. ಸಿಗ್ನೇಟರಿ ಕಂಟ್ರೀಸ್ ಬಂದು 103. ಓಕೆ, 103. ಸೊ ಮೆಂಬರ್ ಕಂಟ್ರೀಸ್ ಆರ್ 120. ಸೊ ಸಿಗ್ನೇಟರಿ ಕಂಟ್ರೀಸ್ ಆರ್ 103. ಓಕೆ, ಆ್ಯಂಡ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಸ್ ಹೆಡ್ಕ್ವಾರ್ಟರ್ಡ್ ಎಟ್ ಹರಿಯಾಣ, ಗುರುಗ್ರಾಮ್. ಓಕೆ, ಸೊ ಗುರುಗ್ರಾಮ್. ಈಗ ಇನ್ನೊಂದು ಟಾಪಿಕ್ ಹೇಳ್ತೀನಿ. ಓಕೆ, 2018ರಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ 4ನೇ ಜನರಲ್ ಅಸೆಂಬ್ಲಿ ಮೀಟಿಂಗ್ ನಡೀತಾ ಇತ್ತು. ಆ ಸಭೆಯನ್ನು ಉದ್ದೇಶಿಸಿ ಭಾರತದ ಪ್ರಧಾನಿಗಳು ಒಂದು ಭಾಷಣ ಮಾಡಿದರು. ನೋಡಪ್ಪ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಲ್ಲಿ 120 ಮೆಂಬರ್ ಕಂಟ್ರೀಸ್ ಇದ್ದೀವಿ. 120 ರಾಷ್ಟ್ರಗಳು. ನಾವೊಂದು ಕೆಲಸ ಮಾಡೋಣ, ಒಂದು ಇಂಟರ್ನ್ಯಾಷನಲ್ ಎಲೆಕ್ಟ್ರಿಸಿಟಿ ಗ್ರಿಡ್ ಕ್ರಿಯೇಟ್ ಮಾಡೋಣ. ಓಕೆ, ನೀವು ಈ ಸೋಲಾರ್ ಎನರ್ಜಿ ಮುಖಾಂತರ ಎಲೆಕ್ಟ್ರಿಸಿಟಿ ಏನು ಜನ್ರೇಟ್ ಮಾಡ್ತಿದ್ದೀರಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ.
ಉಳ್ಕೊಂಡ್ರೆ ಈ ಎಲೆಕ್ಟ್ರಿಸಿಟಿ ಗ್ರಿಡ್ಡಿಗೆ ಕಾಂಟ್ರಿಬ್ಯೂಟ್ ಮಾಡಿ. ಇಲ್ಲಿ ಒಟ್ಟು ಎಲೆಕ್ಟ್ರಿಸಿಟಿ ಏನು ಕಲೆಕ್ಟ್ ಆಗುತ್ತೆ ಇದನ್ನು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋಣ. ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ಇನ್ಕಮು ಬರುತ್ತೆ, ಜಗತ್ತಿನ ಕ್ಲೈಮೇಟ್ ಚೇಂಜು ಕೂಡ ಕಡಿಮೆ ಆಗುತ್ತೆ ಅಂದರು. ಈ ಕಾನ್ಸೆಪ್ಟನ್ನು ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಕರಿತೀವಿ. ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್. ಓಕೆ, 2021ರಲ್ಲಿ UNFCC ಸಮಾವೇಶದ COP 26ನೇ ಶೃಂಗಸಭೆ ನಡೀತು. ಅಲ್ಲಿ ಈ ಕಾರ್ಯಕ್ರಮವನ್ನು ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಎನ್ನುವಂಥ ಕಾರ್ಯಕ್ರಮವನ್ನು ಒಂದು ಜಾಗತಿಕ ಕಾರ್ಯಕ್ರಮವನ್ನಾಗಿ ಭಾರತ ಮತ್ತು UK ಅನಾವರಣ ಮಾಡಿತು. ಸೊ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಓಕೆ, ಎಸ್, ಆಲ್ರೆಡಿ ನಾನು ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಬಗ್ಗೆ ಮಾತಾಡ್ಬಿಟ್ಟಿದ್ದೆ. ಓಕೆ, ಸೊ ಗ್ಲೋಬಲ್ ರಿವರ್ ಸಿಟೀಸ್ ಅಲಯನ್ಸ್ ಬಗ್ಗೆ ಮಾತಾಡಿದ್ದೀನಿ. ಯು ಅಂಡರ್ಸ್ಟ್ಯಾಂಡ್ ದಿಸ್, ಇದು ಮಾತಾಡಿದ್ದೀನಿ. ಓಕೆ, ಸುಹೇಸ್ ಕೆನಾಲ್, ಓಕೆ, ಭಾಳ ಇಂಪಾರ್ಟೆಂಟು. ಈಗ ಸುಹೇಸ್ ಕೆನಾಲು, ರೆಡ್ ಸಿ ಇವೆಲ್ಲ ಸಿಕ್ಕಾಪಟ್ಟೆ ನ್ಯೂಸಲ್ಲಿದ್ದಾವೆ. ಓಕೆ, ಹೌತಿ ಗಲಾಟೆ. ಓಕೆ, ಸೊ ದಿಸ್ ಇಸ್ ವಾಟ್ ಇದು ಇಂಪಾರ್ಟೆಂಟು, ಕೇಳಿಸ್ಕೊಳ್ಳಿ. ಸೊ ಹೋಪ್ ಯು ಆರ್ ಲೈಕ್ ಏಬಲ್ ಟು ಸಿ ದ ಇಮೇಜ್ ಅಲ್ವಾ. ನೋಡಿ, ಇಲ್ಲಿ ಜಗತ್ತಿನ ಭೂಪಟವನ್ನು ನೀವು ಎಕ್ಸಾಕ್ಟ್ ಆಫ್ ಡಿವೈಡ್ ಮಾಡಿದ್ರೆ, ಓಕೆ, ಜಗತ್ತಿನ ಭೂಪಟವನ್ನು ಎಕ್ಸಾಕ್ಟ್ ಆಫ್ ಡಿವೈಡ್ ಮಾಡಿದ್ರೆ ದಿಸ್ ಪೋರ್ಷನ್, ಈ ಜಾಗ ಏನಿದೆಯಲ್ಲ, ಈ ಜಾಗ ಅಂದರೆ ಮಾರ್ಕ್ ಮಾಡೋಕ್ಕಾಗಲ್ಲ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಅಸ್ ಅಂದರೆ, ಓಕೆ, ಸೊ ಈ ಮಿಡಲ್ ಈಸ್ಟ್ ಭಾಗ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಈ 7200 ಕಿಲೋಮೀಟರ್ ಮೇಲೆ ಏನು ಕಾಣಿಸ್ತಿದೆಯಲ್ಲ, ದಟ್ ಈಸ್ ಕಾಲ್ಡ್ ಮಿಡಲ್ ಈಸ್ಟ್, ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಓಕೆ, ಸೊ ಅದನ್ನು ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಂತ ಕರಿತೀವಿ. ಜಗತ್ತಿನ ಭೂಪಟದಲ್ಲಿ ಮಿಡಲ್ ಈಸ್ಟು ಎಕ್ಸಾಕ್ಟ್ ಮಧ್ಯದಲ್ಲಿದೆ. ಮಿಡಲ್ ಈಸ್ಟಿಂದ ಈ ಕಡೆ ಏನು ಕಂಡು ಬರುತ್ತೆ ಅದು ಈಸ್ಟರ್ನ್ ಕಂಟ್ರೀಸು. ಈ ಭಾರತದ ಕಡೆ ಏನು ಕಂಡು ಬರುತ್ತೆ ಅದು ಈಸ್ಟರ್ನ್ ಕಂಟ್ರೀಸು. ಓಕೆ, ಆ್ಯಂಡ್ ಈ ಕಡೆ ಏನು ಕಂಡು ಬರುತ್ತೆ ಅದು ವೆಸ್ಟರ್ನ್ ಕಂಟ್ರೀಸು. ಓಕೆ, ಮಿಡಲ್ ಈಸ್ಟ್ ಈ ಕಡೆ ಇರೋದು ಇಟ್ ಈಸ್ ಈಸ್ಟರ್ನ್ ಕಂಟ್ರೀಸು, ಈ ಕಡೆ ಇರೋದು ವೆಸ್ಟರ್ನ್ ಕಂಟ್ರೀಸು. ಆಯಿತಾ, ಸರಿ. ಅಂದರೆ ಯುರೋಪ್ ಕಡೆ ಇರೋದು ವೆಸ್ಟರ್ನ್ ಕಂಟ್ರೀಸು, ಭಾರತದ ಕಡೆ ಇರೋದು ಈಸ್ಟರ್ನ್ ಕಂಟ್ರೀಸು. ಆಯಿತು. ಈಗ ನೋಡಿ, ಇನ್ನೊಂದು ಲೈನ್ ಹೋಗಿದೆ ಲಂಡನ್ನಿಂದ ಶುರುವಾಗಿ ಈ ಸುಹೇಸ್ ಕೆನಾಲ್ ಮುಖಾಂತರ ಒಂದು ಲೈನ್ ಹೋಗಿದೆ. ಇದು ವೆಸ್ಟ್ ಮತ್ತು ಈಸ್ಟನ್ನು ಕನೆಕ್ಟ್ ಮಾಡುವಂಥ ಜಗತ್ತಿನ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇದು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಪೂರ್ವ ರಾಷ್ಟ್ರಗಳನ್ನು ಕನೆಕ್ಟ್ ಮಾಡುವಂಥ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇದು. ಓಕೆ, ಅಕಸ್ಮಾತ್ ಇಲ್ಲಿ ಏನಾದ್ರು ಸುಹೇಸ್ ಕೆನಾಲ್ ಕ್ಲೋಸ್ ಆಗಿಬಿಟ್ರೆ, ಓಕೆ, ನೋಡಿ, ನಮ್ಮ ಮುಂಬೈಯಿಂದ ಹೆಂಗೆ ಹೋಗಬೇಕು, ಆಫ್ರಿಕಾವನ್ನು ಬಳಸ್ಕೊಂಡು ಹೋಗ್ಬೇಕು. ಹಂಗೆ ಬಳಸ್ಕೊಂಡು ಹೋದರೆ ಒಂದು 20,000 ಕಿಲೋಮೀಟ್ರ್ ಆಗುತ್ತೆ. ಅದೇ ಸುಹೇಸ್ ಕೆನಾಲ್ ಮುಖಾಂತರ ಹೋದರೆ ಒಂದು 11,000 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಸೊ ದಟ್ಸ್ ವೈ ಈ ಸುಹೇಸ್ ಕೆನಾಲ್ ಇದೆಯಲ್ಲ, ಈ ರೂಟ್ ಏನಿದೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ ಇನ್ ದ ಅರ್ತ್ ಅಂತ ಕರಿತೀವಿ. ಓಕೆ, ಸೊ ಜಗತ್ತಿನ ಪ್ರಮುಖ ಜಲಮಾರ್ಗಗಳಲ್ಲಿ ಇದು ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇಟ್ ಈಸ್ ಒನ್ ಆಫ್ ದ ಶಾರ್ಟೆಸ್ಟ್ ಮ್ಯಾರಿಟೈಮ್ ಟ್ರೇಡ್ ರೂಟ್ಸ್ ಅಂತ ಕರಿತೀವಿ. ಅದರಲ್ಲಿ ನನಗೆ ಈ ಭಾಗ, ಈ ಸುಹೇಸ್ ಕೆನಾಲ್ ಇದೆಯಲ್ಲ, ಈ ಸುಹೇಸ್ ಕೆನಾಲ್ ಏನು ನಿಮಗೆ ತೋರಿಸ್ತಾ ಇದೆ, ಅದ್ರ ಮೇಲೆ ಕಂಡು ಬರೋದು ಮೆಡಿಟರೇನಿಯನ್ ಸಿ, ಸುಹೇಸ್ ಕೆನಾಲ್ ಕೆಳಗಡೆ ಕಂಡು ಬರೋದು ರೆಡ್ ಸಿ. ಆ ಭಾಗವನ್ನು ಝೂಮ್ ಮಾಡ್ತೀನಿ ಇವಾಗ. ಓಕೆ, ಸೊ ಆ ಭಾಗವನ್ನು ಝೂಮ್ ಮಾಡ್ತೀನಿ. ಓಕೆ, ಆ ಭಾಗವನ್ನು ಝೂಮ್ ಮಾಡ್ತೀನಿ. ಸೊ ಈಗ ನಿಮಗೆ ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ಮ್ಯಾಪ್ ಪಾಯಿಂಟಿಂಗನ್ನು ಕರೆಕ್ಟಾಗಿ ಗಮನಿಸಬೇಕು. ಓಕೆ, ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನೋಡಿ, ಮೆಡಿಟರೇನಿಯನ್ ಸಿ. ಓಕೆ, ಸೊ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ನಾನು ಈ ಕ್ವಶನ್ ಕೇಳ್ತಾ ಬರ್ತೀನಿ, ನೀವು ಅದನ್ನು ನೋಡ್ತಾ ಮ್ಯಾಪ್ ಪಾಯಿಂಟಿಂಗ್ ಕರೆಕ್ಟಾಗಿ ಮಾಡ್ತಾ ಬರಬೇಕು. ಓಕೆ, ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಯನ್ನು ಕನೆಕ್ಟ್ ಮಾಡುವಂಥ ಕಾಲುವೆ ಯಾವುದು? ಸುಹೇಸ್ ಕೆನಾಲ್. ಓಕೆ, ಸೊ ಮೆಡಿಟರೇನಿಯನ್ ಸಿ ಮತ್ತು ರೆಡ್ ಸಿಯನ್ನು ಕನೆಕ್ಟ್ ಮಾಡುವಂಥ ಕಾಲುವೆ ಸುಯೇಸ್ ಕೆನಾಲ್ ಕಾಣಿಸ್ತಾ ಇದೆ. ಆ ಸುಯೇಸ್ ಕೆನಾಲ್ ಕೆಳಗೆ ಬಂದರೆ ಅಲ್ಲೊಂದು ಪೆನೆನ್ಸುಲಾ ಇದೆ, ಸಿನೈ ಪೆನೆನ್ಸುಲಾ ಅಂತ ಕರಿತೀವಿ. ಸೊ ಪೆನೆನ್ಸುಲಾ ಅಂದರೆ ಅರ್ಥ ಆಗುತ್ತೆ, ಮೂರು ಕಡೆ ನೀರಿರುತ್ತೆ, ಒಂದು ಕಡೆ ಲ್ಯಾಂಡ್ ಇರುತ್ತೆ. ಸೊ ಇಂಡಿಯಾ ಇಸ್ ಆಲ್ಸೋ ಎ ಪೆನೆನ್ಸುಲಾರ್ ಕಂಟ್ರಿ. ಓಕೆ, ಸೊ ಸಿನೈ ಪೆನೆನ್ಸುಲಾ ಅಕ್ಕಪಕ್ಕದಲ್ಲಿ 2 ಗಲ್ಫ್ ಇದ್ದಾವೆ, ಗಲ್ಫ್ ಆಫ್ ಸುಯೇಸ್ ಮತ್ತು ಗಲ್ಫ್ ಆಫ್ ಅಖಾಬಾ ಅಂತ. ಅದ್ರ ಕೆಳಗೆ ಬಂದರೆ ರೆಡ್ ಸಿ ಬರುತ್ತೆ. ಓಕೆ, ಸೊ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಇಲ್ಲಿ,
ರೆಡ್ ಸಿ ಮತ್ತು ಅರೇಬಿಯನ್ ಸೀನ ಕನೆಕ್ಟ್ ಮಾಡುವಂಥ ಗಲ್ಫ್ ಯಾವುದು? ಗಲ್ಫ್ ಆಫ್ ಆ್ಯಡನ್ ಅಂತ. ಗಲ್ಫ್ ಆಫ್ ಆ್ಯಡನ್ ಅಂತ. ಓಕೆ, ರೆಡ್ ಸಿ ಮತ್ತು ಗಲ್ಫ್ ಆಫ್ ಆ್ಯಡನ್ನ ಸಂಪರ್ಕಿಸುವಂಥ ಕೊಂಡಿಯನ್ನು ಬಬ್ ಎಲ್ ಮಂಡಬ್ ಅಂತ ಕರಿತೀವಿ. ಓಕೆ, ಸೊ ಬಬ್ ಎಲ್ ಮಂಡಬ್ ಅಂತ ಕರಿತೀವಿ, ಭಾಳ ಇಂಪಾರ್ಟೆಂಟು. ಓಕೆ, ಸೊ ಇಲ್ಲಿ ಯಮನ್ ಅಂತ ಒಂದು ರಾಷ್ಟ್ರ ಕಾಣಿಸ್ತಾ ಇದೆ. ಓಕೆ, ಕೇಳಿಸ್ಕೊಳ್ಳಿ, ಐ ಜಸ್ಟ್ ಗೋಯಿಂಗ್ ಟು ನರೇಟ್ ದ ಸ್ಟೋರಿ. ಓಕೆ, ಯಮನ್ ಅಂತ ಒಂದು ರಾಷ್ಟ್ರ ಕಾಣಿಸ್ತಾ ಇದೆ. ಈ ಯಮನ್ನು ಕೇಳಿಸ್ಕೊಳ್ಳಿ, ಯಮನ್ ಪ್ರಾಬ್ಲಮ್ ಏನಂತಂದರೆ ಅಲ್ಲಿ ನಾಗರಿಕ ಯುದ್ಧ ನಡೀತಾ ಇದೆ, ಸಿವಿಲಿಯನ್ ವಾರ್. ಓಕೆ, ಸಿವಿಲಿಯನ್ ವಾರ್ ನಡೀತಾ ಇದೆ. ಸಿವಿಲಿಯನ್ ವಾರ್ ಅಂತಂದರೆ ನಾಗರಿಕರೇ ಸರ್ಕಾರದ ವಿರುದ್ಧ ಯುದ್ಧ ಮಾಡೋದು. ಸರ್, ಯಾರು ಯುದ್ಧ ಮಾಡ್ತಿದ್ದಾರೆ ಸರ್? ಓಕೆ, ಯಾರು ಯುದ್ಧ ಮಾಡ್ತಿದ್ದಾರೆ? ಲಿಸನ್ ಇಯರ್. ಈ ಯಮನ್ನಲ್ಲಿ ಈಗ ನೋಡಿ, ಈಗ ಮುಸಲ್ಮಾನರಲ್ಲಿ ಎರಡು ಪಂಗಡಗಳಿದಾವೆ. ಓಕೆ, ಶಿಯಾಗಳು ಮತ್ತು ಸುನ್ನಿಗಳು ಅಂತ ಕರಿತೀವಿ. ಈ ಶಿಯಾಗಳಲ್ಲಿ ಒಂದು ಮತ್ತು ಇನ್ನೊಂದು ಸಬ್ ಕಾಂಪೊನೆಂಟ್ ಇದೆ. ಶಿಯಾಗಳಲ್ಲಿ ಒಂದು ಸಬ್ ಕಾಂಪೊನೆಂಟ್ ಆಜಾದಿ ಶಿಯಾಸ್ ಅಂತ ಕರಿತೀವಿ. ಈ ಆಜಾದಿ ಶಿಯಾಗಳಿಗೆ ಸಂಬಂಧಪಟ್ಟಂಥ ಒಂದು ಮುಸಲ್ಮಾನ ಬುಡಕಟ್ಟು ಪಂಗಡ ಹೌತೀಸ್ ಅಂತ. ಓಕೆ, ಈ ಹೌತೀಸು ಯಮನ್ನಲ್ಲಿ ಸರ್ಕಾರದ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಮತ್ತು ಆ ಹೌತೀಸಿಗೆ ಸಪೋರ್ಟ್ ಮಾಡ್ತಿರೋದು ಯಾರು? ಇರಾನ್. ಓಕೆ, ಆ ಹೌತೀಸ್ಗೆ ಸಪೋರ್ಟ್ ಮಾಡ್ತಿರೋದು ಯಾರು? ಇರಾನ್. ಯಾಕೆಂದರೆ ಇರಾನ್ಗೂ ಯಮನ್ಗೂ ಆಗಲ್ಲ. ಓಕೆ, ಈಗ ಯಮನ್ ಸಪೋರ್ಟಿಗೆ ಸೌದಿ ಅರೇಬಿಯಾ ಮತ್ತು ಅಮೆರಿಕ ಬಂದು ನಿಂತ್ಕೊಂಡಿದೆ. ಯಾಕೆ? ಸೌದಿ ಅರೇಬಿಯಾ ಮತ್ತು ಅಮೆರಿಕಾಗೆ ಇರಾನ್ ಕಂಡ್ರೆ ಆಗಲ್ಲ. ಓಕೆ, ಸರಿ. ಈಗ ಈ ಹೌತಿಗಳು ಹೂ ಆರ್ ಲೈಕ್ ಬ್ಯಾಕ್ಡ್ ಬೈ ಇರಾನ್. ಓಕೆ, ಇರಾನ್ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಹೌತಿಗಳು ಯಮನ್ನು, ಸೌದಿ ಅರೇಬಿಯಾ ಮತ್ತು ಅಮೆರಿಕವನ್ನು ಎದುರಿಸ್ಲಿಕ್ಕೋಸ್ಕರ ಕೆಂಪು ಸಾಗರಕ್ಕೆ ಧುಮುಕ್ಬಿಟ್ಟಿದ್ದಾರೆ. ಅಲ್ಲಿ ಹೋಗುವಂಥ ಹಡಗುಗಳನ್ನು ಹೈಜಾಕ್ ಮಾಡೋದು. ಓಕೆ, ಸೀ ಪೈರಸಿ, ಕಡಲಗಳ್ಳತನ, ದರೋಡೆ ಮಾಡೋದು, ಕಳ್ಳತನ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು. ಸೊ ಈ ಪ್ರಾಬ್ಲಮನ್ನು ರೆಡ್ ಸಿ ಟ್ರಬಲ್ ಅಂತ ಕರಿತೀವಿ. ಹಾಗಾಗಿ ಕೆಂಪು ಸಾಗರದಲ್ಲಿ ಹೌತಿಗಳನ್ನು ಮಟ್ಟ ಹಾಕಲಿಕ್ಕೋಸ್ಕರ ಇತ್ತೀಚೆಗೆ ಅಮೆರಿಕ ಒಂದು ಸೇನಾ ಕಾರ್ಯಾಚರಣೆ ನಡೆಸ್ತು. ಅದು ಆಪರೇಷನ್ ಪ್ರಾಸ್ಪ್ಯಾರಿಟಿ ಗಾರ್ಡಿಯನ್ ಅಂತ ಕರಿತೀವಿ. ಓಕೆ, ಆಪರೇಷನ್ ಪ್ರಾಸ್ಪ್ಯಾರಿಟಿ ಗಾರ್ಡಿಯನ್ ಅಂತ. ಸೊ ಕೆಂಪು ಸಾಗರದಲ್ಲಿ ಹೌತಿಗಳನ್ನು ನಿಯಂತ್ರಿಸಲು ಅಮೆರಿಕ ಶುರು ಮಾಡಿರುವಂಥ ಸೇನಾ ಕಾರ್ಯಾಚರಣೆ ಆಪರೇಷನ್ ಪ್ರಾಸ್ಪ್ಯಾರಿಟಿ ಗಾರ್ಡಿಯನ್ ಅಂತ ಕರಿತೀವಿ. ಓಕೆ, ಇತ್ತೀಚೆಗೆ ಯುರೋಪು ಕೂಡ ಕೆಂಪು ಸಾಗರದ ಒಂದು ಕಾರ್ಯಾಚರಣೆ ಶುರು ಮಾಡ್ತು. ಇದನ್ನು ರೆಡ್ ಸಿ ಮಿಷನ್ ಅಂತಲೇ ಕರಿತೀವಿ. ಓಕೆ, ಇದನ್ನು ರೆಡ್ ಸಿ ಮಿಷನ್ ಅಂತಲೇ ಕರಿತೀವಿ. ಸೊ ಭಾಳ ಇಂಪಾರ್ಟೆಂಟ್. ಸೊ ಹೋಪ್ ಇದು ರೆಡ್ ಸಿ ಟ್ರಬಲ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಓಕೆ, ಸರಿ. ಈಗ ವಾಟ್ ಈಸ್ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್? ಈಗ ಇದು ಗೊತ್ತಾಗಬೇಕು ಅಂದರೆ ನಿಮಗೆ ಆಸಿಯಾನ್ ರಾಷ್ಟ್ರಗಳು ಗೊತ್ತಾಗಬೇಕು. ಓಕೆ, ಆಸಿಯಾನ್ ಅಂತ ಒಂದು ಒಕ್ಕೂಟ ಇದೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ. ಓಕೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ. ಜಸ್ಟ್ ಶೋ ಯು ಇಯರ್. ಓಕೆ, ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಓಕೆ, ದಿಸ್ ಈಸ್ ಇಂಡಿಯಾ ಕೆಳಗಡೆ ಇಂಡಿಯನ್ ಓಷನ್ ಇದೆ, ಈ ಕಡೆ ಪೆಸಿಫಿಕ್ ಓಷನ್ ಇದೆ. ಓಕೆ, ಇಂಡಿಯನ್ ಅಥವಾ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಕಂಡುಬರುವಂಥ ದ್ವೀಪ ರಾಷ್ಟ್ರಗಳ ಒಕ್ಕೂಟವನ್ನು ಆಸಿಯಾನ್ ಅಂತ ಕರಿತೀವಿ. ಓಕೆ, ಸೊ ಎಸ್, ಯು ಕ್ಯಾನ್ ಸಿ ಹಿಯರ್. ಓಕೆ, ಯು ಕ್ಯಾನ್ ಸಿ ಹಿಯರ್. ಸೊ ಇಂಡೋ ಪೆಸಿಫಿಕ್ ರೀಜನಲ್ಲಿ ಕಂಡುಬರುವಂಥ 10 ದ್ವೀಪ ರಾಷ್ಟ್ರಗಳ ಒಕ್ಕೂಟವನ್ನು ಆಸಿಯಾನ್ ಅಂತ ಕರಿತೀವಿ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ. ಓಕೆ, ಸೊ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 10 ಇತ್ತು. ಬಟ್ ಇತ್ತೀಚೆಗೆ ಓಕೆ ಇನ್ನೊಂದು ಸೇರ್ಪಡೆ ಆಯಿತು, ಅಂದರೆ 11ನೇ ರಾಷ್ಟ್ರ ಸೇರ್ಪಡೆ ಆಯಿತು. ಇಟ್ ಈಸ್ ಕಾಲ್ಡ್ ಅಸ್ ಈಸ್ಟ್ ತೈಮೂರ್ ಅಂತ. ಆಸಿಯಾನ್ ಒಕ್ಕೂಟಕ್ಕೆ ಇತ್ತೀಚೆಗೆ ಸೇರ್ಪಡೆ ಆಗಿರುವಂಥ ರಾಷ್ಟ್ರ ಈಸ್ಟ್ ತೈಮೂರ್ ಅಂತ ಕರಿತೀವಿ. ಈಸ್ಟ್ ತೈಮೂರ್ ಅಂತ. ಸೊ ಭಾಳ ಇಂಪಾರ್ಟೆಂಟು. ಇದರ ಪ್ರಧಾನ ಕಚೇರಿ ಬಂದು ಜಕಾರ್ಟಾ, ಇಂಡೋನೇಷ್ಯಾದ ಜಕಾರ್ಟಾದಲ್ಲಿ ಕಾಣ್ತೀವಿ. ಓಕೆ, ಸರಿ. ಈಗ ಈ ಆಸಿಯಾನ್, ಓಕೆ ಕೇಳಿಸ್ಕೊಳ್ಳಿ, ಈ ಆಸಿಯಾನ್ ಮತ್ತು 5 ರಾಷ್ಟ್ರಗಳು. ಓಕೆ, ಆಸಿಯಾನ್ +5 ಯಾವ್ದ್ಯಾವುದು ಅಂತ ಹೇಳ್ತೀನಿ. ಓಕೆ, ಆಸ್ಟ್ರೇಲಿಯಾ, ಚೈನಾ, ಜಪಾನ್, ಓಕೆ, ನ್ಯೂಜಿಲ್ಯಾಂಡ್ ಮತ್ತು ಕೊರಿಯಾ, ರಿಪಬ್ಲಿಕ್ ಆಫ್ ಕೊರಿಯಾ, ಸೌತ್ ಕೊರಿಯಾ. ಓಕೆ, ಸೇ ಲಿಸನ್, ಐ ರಿಪೀಟ್ ಅಗೈನ್. ಆಸ್ಟ್ರೇಲಿಯಾ, ಚೈನಾ, ಜಪಾನ್,
ನ್ಯೂಜಿಲ್ಯಾಂಡ್, ಜಪಾನ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಸೌತ್ ಕೊರಿಯಾ. ಅಂದರೆ ಆಸಿಯಾನ್ ಪ್ಲಸ್ ಫೈ ಅದರ್ ಕಂಟ್ರೀಸ್ ಇವರೊಂದಿಗೆ ಓಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಓಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ನೋಡಿ. ಇದಕ್ಕೊಂದು ಅರ್ಥ ಇದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ನಾವು ನಿಮ್ಮ ದೇಶದ ಜೊತೆ ವ್ಯಾಪಾರ ಮಾಡಿದ್ರೆ, ನೀವು ನಮ್ಮ ದೇಶದ ಜೊತೆ ವ್ಯಾಪಾರ ಮಾಡಿದ್ರೆ ಇಬ್ಬರು ಟ್ಯಾಕ್ಸ್ ಹಾಕಂಗಿಲ್ಲ. ಓಕೆ, ನಾನು ನಿಮ್ಗೇನಾದ್ರು ಎಕ್ಸ್ಪೋರ್ಟ್ ಮಾಡಿದ್ರೆ, ನೀವು ನನಗೇನಾದ್ರು ಎಕ್ಸ್ಪೋರ್ಟ್ ಮಾಡಿದ್ರೆ ಇಬ್ಬರು ಟ್ಯಾಕ್ಸ್ ಹಾಕಂಗಿಲ್ಲ. ದಿಸ್ ಇಸ್ ಕಾಲ್ಡ್ ಅಸ್ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಓಕೆ, ಆಸಿಯಾನ್ ಪ್ಲಸ್ 5 ಕಂಟ್ರೀಸು ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಸೇರ್ಕೊಂಡಿದ್ದಾರೆ. ಇದನ್ನು ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಕರೆದಿದ್ದೀವಿ. ಎಸ್, ಇದಕ್ಕೆ ಭಾರತ ಸೇರ್ಪಡೆ ಆಗಿಲ್ಲ. ಇಂಡಿಯಾ ಈಸ್ ನಾಟ್ ಎ ಮೆಂಬರ್ ಆಫ್ RCEP. ಯಾಕೆ ಅಂದರೆ ನಾವೇನಾದ್ರು RCEP ಜಾಯ್ನ್ ಆಗಿಬಿಟ್ರೆ, ಓಕೆ, ಚೈನಾ ಏನು ಮಾಡುತ್ತೆ, ತನ್ನ ಎಲ್ಲ ಚೀಪೆಸ್ಟ್ ಗೂಡ್ಸನ್ನು ತಗೊಂಡು ಭಾರತಕ್ಕೆ ಡಂಪ್ ಮಾಡುತ್ತೆ. ಓಕೆ, ಬಿಕಾಸ್ ಯು ನೋ ದಟ್ ಚೈನಾ ಈಸ್ ಎ ಪಾರ್ಟ್ ಆಫ್ RCEP. ಓಕೆ, ಚೈನಾ ಏನು ಮಾಡುತ್ತೆ, ತನ್ನ ಚೀಪೆಸ್ಟ್ ಗೂಡ್ಸನ್ನು ತಂದು ಭಾರತಕ್ಕೆ ಡಂಪ್ ಮಾಡಿಬಿಡುತ್ತೆ. ಓಕೆ, ಭಾರತಕ್ಕೆ ತಂದು ಡಂಪ್ ಮಾಡಿಬಿಡುತ್ತೆ. ಸೊ ಅಲ್ವಾ, ಸೊ ಅವಾಗ ಭಾರತದ ಎಕಾನಮಿ ಬಿದ್ದೋಗುತ್ತೆ. ನಾವು ಟ್ಯಾಕ್ಸ್ ಹಾಕೋಕ್ಕೂ ಬರಲ್ಲ, ಬಿಕಾಸ್ ದೇ ಆರ್ ಪಾರ್ಟ್ ಆಫ್ RCEP ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ಇಂಡಿಯಾ ಇಸ್ ನೆವರ್ ಜಾಯಿಂಡ್ RCEP. ಓಕೆ, ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ 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 ನೆಕ್ಸ್ಟ್ ಟಾಪಿಕ್. ಸೊ ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಅಂತ. ಓಕೆ, ಸೊ ಭಾಳ ಇಂಪಾರ್ಟೆಂಟು ನೋಡಿ. ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್, ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಬಗ್ಗೆ ಮಾತಾಡಬೇಕಾದ್ರೆ ವಿ ನೀಡ್ ಟು ಸ್ಪೀಕ್ ಅಬೌಟ್ ಫ್ಯೂ ಪಾಯಿಂಟ್ಸ್. ಸಿಖ್ ಧರ್ಮ. ಓಕೆ, ಸಿಖ್ ಧರ್ಮದ ಸಂಸ್ಥಾಪಕ ಯಾರು? ಗುರುನಾನಕರು. ಸಿಖ್ ಧರ್ಮದ ಸಂಸ್ಥಾಪಕರ ಗುರುನಾನಕರು. ಸಿಖ್ ಧರ್ಮದ ಧಾರ್ಮಿಕ ಗ್ರಂಥ ಗುರುಗ್ರಂಥ ಸಾಹೇಬ ಅಂತ ಕರಿತೀವಿ. ಓಕೆ, ಸೊ ಇಟ್ಸ್ ಎ ಗುರುಗ್ರಂಥ ಸಾಹೇಬ. ಮತ್ತು ಸಿಖ್ ಧರ್ಮದ ಸಿದ್ಧಾಂತ ನಿರ್ಗುಣ ಸಿದ್ಧಾಂತ. ಸೊ ಸಂಸ್ಥಾಪಕರು ಗುರುನಾನಕರು, ಧಾರ್ಮಿಕ ಗ್ರಂಥ ಗುರುಗ್ರಂಥ ಸಾಹೇಬ ಮತ್ತು ಸಿದ್ಧಾಂತ ನಿರ್ಗುಣ ಸಿದ್ಧಾಂತ. ನಿರ್ಗುಣ ಸಿದ್ಧಾಂತ ಅಂತಂದರೆ ನೋಡಿ, ನೀವು ಪ್ಲೀಸ್ ಕೇಳಿಸ್ಕೋಬೇಕು. ನೀವು ಸಂಪ್ರದಾಯ ಆಚರಣೆ ಇವ್ಯಾವೂ ಇರಲ್ಲ, ಪದ್ಧತಿಗಳು, ಸಂಪ್ರದಾಯ ಆಚರಣೆ ಪದ್ಧತಿಗಳು ಏನೂ ಇರಲ್ಲ. ಓಕೆ, ನೀವು ಭಕ್ತಿಯಿಂದ ಪೂಜೆ ಮಾಡೋರು ಅಷ್ಟೇ ಸಾಕು. ಯಾವುದೇ ಆಡಂಬರಗಳಿರಲ್ಲ, ಆಚರಣೆಗಳಿರಲ್ಲ, ಪದ್ಧತಿಗಳಿರಲ್ಲ, ಚೌಕಟ್ಟುಗಳಿರಲ್ಲ. ಓಕೆ, ನಿರ್ಗುಣ ನಿರಾಕಾರ ಸಿದ್ಧಾಂತ. ಸೊ ಇಟ್ ಈಸ್ ಅ ಫಿಲಾಸಫಿ ಆಫ್ ಸಿಖ್. ಓಕೆ, ಸೊ ಇತ್ತೀಚೆಗೆ ಕರ್ತಾರ್ಪುರ್ ಸಾಹಿಬ ಕಾರಿಡಾರ್ ನ್ಯೂಸಲ್ಲಿತ್ತು. ವೈ? ಓಕೆ, ಸೊ ಲಿಸನ್ ಹಿಯರ್. ಓಕೆ, ಐ ಜಸ್ಟ್ ಶೋ ಯು ಒನ್ ಮ್ಯಾಪ್. ಸಿಖ್ಖರ 2 ಧಾರ್ಮಿಕ ಕ್ಷೇತ್ರಗಳನ್ನು ಕಾಣಿಸ್ತೀವಿ. ಒಂದು ಅಲ್ಲಿ ಭಾರತದ ಪಂಜಾಬ್ನಲ್ಲಿ ದೇರಾ ಬಾಬಾ ನಾನಕ ಅಂತಿದೆ. ಭಾರತದ ಪಂಜಾಬ್ದಲ್ಲಿ ದೇರಾ ಬಾಬಾ ನಾನಕ್ ಇದೆ. ಓಕೆ, ಪಾಕಿಸ್ತಾನದ ಪಂಜಾಬಲ್ಲಿ ಕರ್ತಾರ್ಪುರ ಧಾರ್ಮಿಕ ಕ್ಷೇತ್ರ ಇದೆ. ಓಕೆ, ಕರ್ತಾರ್ಪುರ್. ಸೊ ದಿಸ್ ಇಸ್ ದ 2 ಸೇಕ್ರೆಡ್ ಪ್ಲೇಸಸ್ ಫಾರ್ ಸಿಖ್ಸ್. ಓಕೆ, ಸಿಖ್ಖರ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳು. ಒಂದು ದೇರಾ ಬಾಬಾ ನಾನಕ, ಇನ್ನೊಂದು ಕರ್ತಾರ್ಪುರ್. ಓಕೆ, ಸೊ ಪ್ರತಿ ಬಾರಿ 2 ಧಾರ್ಮಿಕ ಕ್ಷೇತ್ರಗಳಿಗೆ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಬೇಕಾದ್ರೆ ಸೊ ಭಾರತದಲ್ಲಿರುವಂಥ ಸಿಖ್ಖರು ಪಾಕಿಸ್ತಾನ ವೀಸಾ ತಗೋಬೇಕಾಗಿತ್ತು. ಸುಮ್ಮನೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ವೀಸಾ ತಗೋಬೇಕು. ಓಕೆ, ಗುರುದ್ವಾರಕ್ಕೆ ಹೋಗ್ಬೇಕು ಒಂದು ವೀಸಾ ತಗೋಬೇಕು. ಹಾಗಾಗಿ ಸೊ ಭಾರತ ಮತ್ತು ಪಾಕಿಸ್ತಾನ ಸೇರ್ಕೊಂಡು 2019ರಲ್ಲಿ ಓಕೆ ಒಂದು ವೀಸಾ ಫ್ರೀ ಕಾರಿಡಾರನ್ನು ಡೆವಲಪ್ ಮಾಡಿದ್ವು. ಇದನ್ನು ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಅಂತ ಕರಿತೀವಿ. ಓಕೆ, ಸೊ ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಅಂತ ಕರಿತೀವಿ. ಓಕೆ, ಸೊ ಈ ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಕನ್ಸ್ಟ್ರಕ್ಟ್ ಆಗಿ 5 ವರ್ಷಗಳು ಪೂರ್ತಿ ಆಯಿತು. ಸೊ ಇಟ್ ವಾಸ್ ಇನ್ ನ್ಯೂಸ್, ರೈಟ್? ಓಕೆ, ನೆಕ್ಸ್ಟ್. ಓಕೆ, ಬ್ರಿಕ್ಸ್ ನೋಡಿ, ಬ್ರಿಕ್ಸ್ ರಾಷ್ಟ್ರಗಳು ಇತ್ತೀಚೆಗೆ ನ್ಯೂಸಲ್ಲಿದೆ. ಓಕೆ,
ಸೊ ಬ್ರಿಕ್ಸ್ ಬಗ್ಗೆ ಮಾತಾಡೋಣ ಬಿಕಾಸ್ ಬ್ರಿಕ್ಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ಬ್ರಿಕ್ಸ್ ಒಕ್ಕೂಟ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಸ್ಪೀಕ್ ಅಬೌಟ್ ಬ್ರಿಕ್ಸ್. ಓಕೆ 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 ಸೊ ಬ್ರಿಕ್ಸ್ ಅಂತಂದರೆ ಬ್ರಿಕ್ಸ್ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಸೊ ಬ್ರಿಕ್ಸ್ ಒಕ್ಕೂಟ ಸೊ ಪ್ರಾರಂಭ ಆಗಿದ್ದು 2009ರಲ್ಲಿ. ಬಟ್ ಸೌತ್ ಆಫ್ರಿಕಾ ಇರಲಿಲ್ಲ, ನಂತರದಲ್ಲಿ ಸೇರ್ಪಡೆ ಆಯಿತು. ಮುಂಚೆ ಇಟ್ ವಾಸ್ ಓನ್ಲಿ ಬ್ರಿಕ್ ಅಂತ ಇತ್ತು. ಓಕೆ, ಮುಂಚೆ ಬರೀ ಬ್ರಿಕ್ ಅಂತ ಇತ್ತು. ದ ಟರ್ಮ್ ಬ್ರಿಕ್ ವಾಸ್ ಕಾಯಿನ್ಡ್ ಬೈ, ಸೊ ಬ್ರಿಕ್ ಪದವನ್ನು ಕೊಟ್ಟಂಥ ಆರ್ಥಿಕ ತಜ್ಞ ಜಿಮ್ ಓ ನೀಲ್ ಅಂತ. ಓಕೆ, ಜಿಮ್ ಓ ನೀಲ್ ಅಂತ. ಸೊ ಲೇಟರ್ ಆನ್ ಸೌತ್ ಆಫ್ರಿಕಾ ವಾಸ್ ಆಡಿಡ್. ಜಗತ್ತಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಒಕ್ಕೂಟ. ಯಾಕೆಂದರೆ ನೋಡಿ, ಜಗತ್ತಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಕೇಳಿಸ್ಕೋಬೇಕಿಲ್ಲಿ. ಜಗತ್ತಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ? 40% ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ನು ಈ 5 ರಾಷ್ಟ್ರಗಳಲ್ಲೇ ಇದೆ. ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 40% ಜನಸಂಖ್ಯೆ 2 ದೇಶದಲ್ಲೇ ಇದೆ. ಜಗತ್ತಿನ ಟೋಟಲ್ GDP ತಗೊಂಡ್ರೆ 25% ಆಫ್ ದ ಗ್ಲೋಬಲ್ GDP ಈ 5 ರಾಷ್ಟ್ರಗಳಿಂದ ಬರುತ್ತೆ. ಜಗತ್ತಿನ ಒಟ್ಟು ವ್ಯಾಪಾರ ತಗೊಂಡ್ರೆ 16% ಆಫ್ ದ ಗ್ಲೋಬಲ್ ಟ್ರೇಡನ್ನ ಈ 5 ರಾಷ್ಟ್ರಗಳು ಮಾಡ್ತವೆ. ಸೊ ಈ ಒಕ್ಕೂಟ ಇತ್ತೀಚೆಗೆ ನ್ಯೂಸಲ್ಲಿದೆ. ಆಯಿತಾ? ಸರಿ, ಈ ಬ್ರಿಕ್ಸ್ ರಾಷ್ಟ್ರಗಳು ಸೇರ್ಕೊಂಡು ಒಂದು ಬ್ಯಾಂಕ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾವೆ. ಇದನ್ನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ಹೊಸ ಅಭಿವೃದ್ಧಿ ಬ್ಯಾಂಕ್. ಓಕೆ, ಗೊತ್ತಿರಬೇಕು. ನ್ಯೂ ಡೆವಲಪ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಬ್ರಿಕ್ಸ್ ಬ್ಯಾಂಕ್. ಓಕೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಮತ್ತು ಬ್ರಿಕ್ಸ್ ಒಕ್ಕೂಟ, ಓಕೆ, ಈ ಎರಡರ ಪ್ರಧಾನ ಕಚೇರಿ ಕೂಡ ಶಾಂಘೈನಲ್ಲೇ ಇದೆ. 2 ಪ್ರಧಾನ ಕಚೇರಿ ಕೂಡ ಶಾಂಘೈನಲ್ಲೇ ಇದೆ. ಓಕೆ, ಈಗ ನಿಮಗೆ ಗೊತ್ತಿದೆ ಜಗತ್ತಿನ ವ್ಯಾಪಾರ ನಡೆಯೋದು, ಜಗತ್ತಲ್ಲಿ ವ್ಯಾಪಾರ ನಡೆಯೋದು ಡಾಲರ್ಸಲ್ಲಿ. ಜಗತ್ತಿನ ವ್ಯಾಪಾರ ನಡೆಯೋದು ಡಾಲರ್ಸಲ್ಲಿ. ಈಗ ಈ 5 ರಾಷ್ಟ್ರಗಳು ಹೆಂಗೆ ಥಿಂಕ್ ಮಾಡ್ತಿದ್ದಾವೆ ಅಂದರೆ, ನಾವು ವ್ಯಾಪಾರ ಮಾಡೋದಕ್ಕೆ ಡಾಲರ್ಸ್ ಯಾಕೆ ಯೂಸ್ ಮಾಡಬೇಕು? ನಾವು ವ್ಯಾಪಾರ ಮಾಡೋದಕ್ಕೆ ಡಾಲರ್ಸ್ ಯಾಕೆ ಯೂಸ್ ಮಾಡಬೇಕು? ಡಾಲರ್ಸಲ್ಲಿ ವ್ಯಾಪಾರ ಮಾಡೋದ್ರಿಂದ ಅಮೇರಿಕನ್ ಕರೆನ್ಸಿ ಅಪ್ರಿಸಿಯೇಷನ್ ಆಗಿಬಿಡುತ್ತೆ, ಅವ್ರ ಎಕಾನಮಿ ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ಬೇಡ, ನಾವು ಡಾಲರ್ಸ್ ಯೂಸ್ ಮಾಡೋದು ಬೇಡ. ನಾವು ಟ್ರೇಡ್ ಮಾಡೋದಕ್ಕೆ ಒಂದು ಸಪ್ರೇಟ್ ಕರೆನ್ಸಿ ಕ್ರಿಯೇಟ್ ಮಾಡೋಣ. ಅಂದರೆ ಬ್ರಿಕ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ಡಿ-ಡಾಲರೈಸೇಷನ್. ಬ್ರಿಕ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ಡಿ-ಡಾಲರೈಸೇಷನ್ ಅಂತ. ಓಕೆ, ಸೊ ಹಾಗಾಗಿ ಎಸ್, ಬ್ರಿಕ್ಸ್ ರಾಷ್ಟ್ರಗಳು ನ್ಯೂಸಲ್ಲಿದೆ. ಓಕೆ, ಸೊ ಬ್ರಿಕ್ಸ್ ರಾಷ್ಟ್ರಗಳು ನ್ಯೂಸಲ್ಲಿದೆ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆ, ಎಸ್, ಓಕೆ, ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ. ಓಕೆ, ಈಗ ಕೇಳಿಸ್ಕೊಳ್ಳಿ. ಓಕೆ, ಓಕೆ, ಸೊ ಒನ್ ಮೋರ್ ಇನ್ಫಾರ್ಮೇಷನ್ ಅಲ್ಲಿ ಗಿವ್. ಈಗ ಬ್ರಿಕ್ಸ್ ಒಕ್ಕೂಟ ಏನಿದೆ, ಇಟ್ ಈಸ್ ನೋ ಮೋರ್ ಬ್ರಿಕ್ಸ್. ಇಟ್ ಇಸ್ ನೋ ಮೋರ್ ಬ್ರಿಕ್ಸ್. ಯಾಕೆ ಅಂತಂದರೆ ಇತ್ತೀಚೆಗೆ ಬ್ರಿಕ್ಸ್ ಒಕ್ಕೂಟಕ್ಕೆ ಹೊಸ ರಾಷ್ಟ್ರಗಳ ಸೇರ್ಪಡೆ ಆಯಿತು. ಓಕೆ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, 4 ರಾಷ್ಟ್ರಗಳ ಸೇರ್ಪಡೆ ಆಯಿತು. ಸೊ ದೇ ಆರ್ ದ ನ್ಯೂ ಮೆಂಬರ್ಸ್ ಆಫ್ ಬ್ರಿಕ್ಸ್. ಸೊ ಬ್ರಿಕ್ಸ್ ವಿಲ್ ಬಿ ಇನ್ ನ್ಯೂಸ್. ಓಕೆ, ಸೊ ಭಾಳ ಇಂಪಾರ್ಟೆಂಟು. ಸೊ ಈ ವರ್ಷ 2024ರಲ್ಲಿ 16ನೇ ಬ್ರಿಕ್ಸ್ ಸಮಿಟ್ ನಡೀತು. ಓಕೆ, 16ನೇ ಬ್ರಿಕ್ಸ್ ಸಮಿಟ್ ನಡೀತು. ಸೊ ಇಟ್ ಈಸ್ ಇನ್ ರಷ್ಯಾ. 16ನೇ ಬ್ರಿಕ್ಸ್ ಸಮಿಟ್ ನಡೀತು. ಸೊ ಈ ಬಾರಿ ನಡೆದಿದ್ದು 16ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಿದ ರಾಷ್ಟ್ರ ರಷ್ಯಾ. ಓಕೆ, ಸೊ ಭಾಳ ಇಂಪಾರ್ಟೆಂಟು ರಷ್ಯಾ ಅಂತ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಬ್ರಿಕ್ಸ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಬ್ರಿಕ್ಸ್. ನೆಕ್ಸ್ಟು ಓಕೆ, ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ನ್ಯೂಸಲ್ಲಿದೆ. ಓಕೆ, ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ನ್ಯೂಸಲ್ಲಿದೆ. ಎಸ್ ಬ್ರದರ್. ಈಗ ಭಾರತ ಮತ್ತು ನೇಪಾಳದ ನಡುವೆ ಓಕೆ ಸಂಘರ್ಷದಲ್ಲಿರುವಂಥ ಪ್ರದೇಶಗಳನ್ನು ನೋಡೋಣ. ಓಕೆ, ಐ ಜಸ್ಟ್ ಶೋ ಯು ಸಮ್ ಮ್ಯಾಪ್. ಓಕೆ, ಇದೆಲ್ಲ ಕ್ವಶನ್ಸ್ ಆಗ್ತಾವೆ, ಅದಕ್ಕೋಸ್ಕರ ಇಲ್ಲೊಂದು ಗಮನಿಸ್ಬೇಕಿಲ್ಲಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಭಾರತ ಮತ್ತು ನೇಪಾಳದ ನಡುವೆ ಇರುವಂಥ ಸಂಘರ್ಷದಲ್ಲಿರುವಂಥ ಪ್ರದೇಶಗಳು 3. ಒಂದು ಕಾಲಾಪಾನಿ,
ಇನ್ನೊಂದು ಲಿಪುಲೇಖ್, ಮೂರನೇದು ಲಿಂಪಿಯಾದುರ. ದಿಸ್ ಆರ್ ದ 3 disputed territories between, okay, 3 disputed territories between India and Nepal. ಓಕೆ, ಕಾಲಾಪಾನಿ, ಲಿಪುಲೇಖ್, ಲಿಂಪಿಯಾದುರ. ಮತ್ತು ಈ ಭಾರತ ಮತ್ತು ನೇಪಾಳದ ನಡುವೆ ಹರಿಯುವಂಥ ನದಿ ರಿವರ್ ಕಾಳಿ ನದಿ ಅಂತ ಕೂಡ ಕರಿತೀವಿ. ಓಕೆ, ಮಹಾಕಾಳಿ ಅಂತ ಕೂಡ ಕರಿತೀವಿ, ಶಾರದಾ ನದಿ ಅಂತ ಕೂಡ ಕರಿತೀವಿ. ಓಕೆ, ಈ ಕಾಳಿ ನದಿಗೆ ಅಡ್ಡಲಾಗಿ 5 ಡ್ಯಾಮನ್ನು ಕಟ್ಟಲಾಗಿದೆ. ಓಕೆ, 5 ಡ್ಯಾಮನ್ನು ಕಟ್ಟಲಾಗಿದೆ, 5 ಅಣೆಕಟ್ಟುಗಳು. ಅದರಲ್ಲಿ ಒಂದು ಡ್ಯಾಮು ಪಂಚೇಶ್ವರ್ ಡ್ಯಾಮು. ಓಕೆ, ಆ ಪಂಚೇಶ್ವರ್ ಡ್ಯಾಮಲ್ಲಿ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಕ್ರಿಯೇಟ್ ಮಾಡಿದ್ವಿ, ಜಲವಿದ್ಯುತ್ ಘಟಕ. ಅಲ್ಲಿ ಎಲೆಕ್ಟ್ರಿಸಿಟಿ ಏನು ಜನರೇಟ್ ಆಗುತ್ತೋ ನೇಪಾಳ ಅರ್ಧ ಯೂಸ್ ಮಾಡ್ಕೊಳ್ಳುತ್ತೆ, ಭಾರತ ಅರ್ಧ ಯೂಸ್ ಮಾಡ್ಕೊಳ್ಳುತ್ತೆ, ನೇಪಾಳ ಅರ್ಧ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ನೀರೇನು ಕಲೆಕ್ಟ್ ಆಗುತ್ತಲ್ಲ, ಆ ಬಹುಪಾಲು ನೀರನ್ನು ಭಾರತ ಬಳಸ್ಕೊಳ್ಳುತ್ತೆ. ಹಾಗಾಗಿ ನೇಪಾಳಿಗೆ ಸ್ವಲ್ಪ ಸಿಟ್ಟು ಬಂದಿದೆ, ಭಾರತ ಜಾಸ್ತಿ ನೀರು ತಗೊಳ್ತಾ ಇದೆ ಅಂತ. ಓಕೆ, ಸೊ ಫಾರ್ ದಿಸ್ ರೀಸನ್ ಪಂಚೇಶ್ವರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ವಾಸ್ ಇನ್ ನ್ಯೂಸ್. ಓಕೆ, ಎಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಈ ಟಾಪಿಕ್ಕು. ಸೊ ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೀಸೆಂಟ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಇದು 2024 KS ಕ್ವಶನ್ ಆಗಿತ್ತು. 2024 KS ಕ್ವಶನ್ ಆಗಿತ್ತು. ಲಿಸನ್ ಟು ಮಿ. ಈಗ ಒಂದು ಪದ ಬಳಸ್ತೀನಿ ನಾನು. ಓಕೆ, ಐಲ್ ಯೂಸ್ ಒನ್ ವರ್ಡ್. ಒಂದು ಸೆಕೆಂಡ್. ಓಕೆ, ಒಂದು ಪದ ಬಳಸ್ತೀನಿ ನಾನು ಇವಾಗ. ಇದನ್ನು ಓಕೆ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ. ಓಕೆ, ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಕನ್ನಡದಲ್ಲಿ ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯಗಳು ಅಂತ. ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯಗಳು ಅಂತ ಅಂದರೆ ನಾವು ಎಂಥ ಇನ್ಫ್ರಾಸ್ಟ್ರಕ್ಚರ್ ಅರ್ಥ ಆಗುತ್ತಲ್ಲ, ರೋಡು, ರೈಲ್ವೇಸು, ಪೋರ್ಟು, ಏರ್ಪೋರ್ಟು, ಬ್ರಿಡ್ಜು, ಡ್ಯಾಮು, ಓಕೆ, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸು, ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್. ನಾವು ಎಂಥ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕು ಅಂತಂದರೆ, ಓಕೆ, ವಿಪತ್ತುಗಳು ಬಂದರೂ ಕೂಡ, ನ್ಯಾಚುರಲ್ ಡಿಸಾಸ್ಟರ್ಸ್ ಬಂದರೂ ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಗಬಾರ್ದು, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಗಬಾರ್ದು, ಅಂಥ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಬೇಕು. ಇದಕ್ಕೆ ನಾವು ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ವಿಪತ್ತು ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯಗಳು ಅಂತ. ಓಕೆ, ಸರಿ. ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರಮೋಟ್ ಮಾಡಲಿಕ್ಕೋಸ್ಕರ 2019ರಲ್ಲಿ ಭಾರತ ಒಂದು ಜಾಗತಿಕ ಒಕ್ಕೂಟವನ್ನು ಕಟ್ಟಿತು. ಇದನ್ನು ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಕೊಯ್ಲಿಷನ್ ಫಾರ್ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ. ಓಕೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನಂತರದಲ್ಲಿ, ಓಕೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನಂತರದಲ್ಲಿ ಭಾರತ ಸ್ಥಾಪಿಸಿರುವಂಥ 2ನೇ ಅತಿ ದೊಡ್ಡ ಜಾಗತಿಕ ಒಕ್ಕೂಟ CDRI, ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ ನ್ಯೂ ಡೆಲ್ಲಿ. ಓಕೆ, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ದ ಸೆಕೆಂಡ್ ಬಿಗ್ಗೆಸ್ಟ್ ಗ್ಲೋಬಲ್ ಆರ್ಗನೈಸೇಷನ್ ಬಿಲ್ಟ್ ಬೈ ಇಂಡಿಯಾ ಆಫ್ಟರ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ. ಭಾಳ ಇಂಪಾರ್ಟೆಂಟು. ಇದರ ವಾರ್ಷಿಕ ಸಮ್ಮೇಳನ ನಡೀತು. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ರೀಸೈಲೆನ್ಸ್ ಇನ್ಫ್ರಾಸ್ಟ್ರಕ್ಚರ್, ಇದರ 6ನೇ ಆವೃತ್ತಿ, 6th ಎಡಿಷನ್. ಓಕೆ, 6th ಎಡಿಷನ್ ಇತ್ತೀಚೆಗೆ ನಡೀತು. ಸೊ CDRI ವಾಸ್ ಇನ್ ನ್ಯೂಸ್, ರೈಟ್? ಓಕೆ, ಈಗ ಕ್ರಾಫ್ಟ್ ಸಿಟಿ ಪ್ರೋಗ್ರಾಮ್ ಅಂತ, ವರ್ಲ್ಡ್ ಕ್ರಾಫ್ಟ್ ಸಿಟಿ ಪ್ರೋಗ್ರಾಮ್, ಇದು ಇತ್ತೀಚೆಗೆ ನ್ಯೂಸಲ್ಲಿದೆ. ಓಕೆ, ನೋಡಿ, ಜಗತ್ತಲ್ಲಿ ಒಂದು ಸಂಸ್ಥೆ ಇದೆ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಇದೆ, ಕುವೈತಲ್ಲಿದೆ ಇದು. ಓಕೆ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್, ಒಂದು ಸಂಸ್ಥೆ, ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್. ಇಟ್ಸ್ ಎ ಕುವೈತ್ ಬೇಸ್ಡ್ ಆರ್ಗನೈಸೇಷನ್. ಕರಕುಶಲತೆಗೆ ಹೆಸರುವಾಸಿಯಾಗಿರುವ, ಕರಕುಶಲತೆ ಮತ್ತು ಸಾಂಪ್ರದಾಯಿಕ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿರುವಂಥ ನಗರಗಳನ್ನು ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಡಿಕ್ಲೇರ್ ಮಾಡ್ತಾರೆ ಇವರು. ಓಕೆ, ಅಂದರೆ ಹ್ಯಾಂಡಿಕ್ರಾಫ್ಟ್, ಆರ್ಟಿಕ್ರಾಫ್ಟ್, ಓಕೆ,
ಹ್ಯಾಂಡಿಕ್ರಾಫ್ಟ್ಸ್ ಅಥವಾ ಟ್ರೆಡಿಷ್ನಲ್ ಪ್ರಾಡಕ್ಟ್ಸ್ಗಳಿಗೆ ಪಾಪ್ಯುಲರ್ ಆಗಿರುವಂಥ ಸಿಟಿಗಳನ್ನು ಗುರುತಿಸ್ಬಿಟ್ಟು ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಡಿಕ್ಲೇರ್ ಮಾಡ್ತಾರೆ. ಓಕೆ, ಸೊ ಈ ಸಂಸ್ಥೆ ಪ್ರಕಾರ ಅಥವಾ ವರ್ಲ್ಡ್ ಕ್ರಾಫ್ಟ್ ಸಿಟಿ ಪ್ರೋಗ್ರಾಮ್ ಪ್ರಕಾರ ಭಾರತದ ಮೊಟ್ಟ ಮೊದಲ ಕ್ರಾಫ್ಟ್ ಸಿಟಿ ಸೋನಾರ್ಗೌನ್ ಅಂತ. ಓಕೆ, ಸೋನಾರ್ಗೌನ್ ಅಂತ ಪಶ್ಚಿಮ ಬಂಗಾಳದಲ್ಲಿದೆ, ವೆಸ್ಟ್ ಬೆಂಗಾಲಲ್ಲಿದೆ. ಈ ಸೋನಾರ್ಗೌನ್ ಎನ್ನುವಂಥ ನಗರವೇ ಭಾಳ ವಿಶೇಷ. ಓಕೆ, ನೀವು ಜಗತ್ತಿನ ಓಲ್ಡೆಸ್ಟ್ ಕ್ಯಾಪಿಟಲ್ ಸಿಟಿಗಳನ್ನು ತಗೊಂಡ್ರೆ, ಅತ್ಯಂತ ಹಳೆಯ ರಾಜಧಾನಿಗಳನ್ನು ತಗೊಂಡ್ರೆ ಸೋನಾರ್ಗೌನ್ ಒಂದು. ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಕ್ಯಾಪಿಟಲ್ ಸಿಟೀಸ್ ಇನ್ ದ ವರ್ಲ್ಡ್. ಸರ್, ಈ ಸಿಟಿ ಏನಕ್ಕೆ ಫೇಮಸ್ಸು ಅಂತಂದರೆ ಮಸ್ಲಿನ್ ಬಟ್ಟೆ ನೀವು ನೋಡಿದ್ದೀರ. ಓಕೆ, ಸೊ ಇತಿಹಾಸವನ್ನು ಓದಬೇಕಾದ್ರೆ ಭಾರತದ ಮಸ್ಲಿನ್ ಬಟ್ಟೆಗೆ ಜಗತ್ತಿನಾದ್ಯಂತ ಬೇಡಿಕೆ ಇತ್ತು ಅಂತ ಓದ್ತೀವಿ. ಒಂದು ಮಸ್ಲಿನ್ ಸೀರೆಯನ್ನು ತಗೊಂಡ್ರೆ ಆ ಸೀರೆಯನ್ನು ಪೂರ್ತಿ ಮಡಚಿ ಬೆಂಕಿ ಪಟ್ಟದಲ್ಲಿ ಇಡ್ಬೋದು ಅಂತ. ಓಕೆ, ಸೊ ಅಷ್ಟು ಫೇಮಸ್ಸು. ಈ ಮಸ್ಲಿನ್ ಬಟ್ಟೆಯನ್ನು ಜಮ್ದನಿ ಅಂತ ಕರೀತಾರೆ. ಓಕೆ, ಸೊ ಅಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಜಮ್ದನಿ. ಈ ಜಮ್ದನಿ ಹುಟ್ಟಿದ್ದು ಸೋನಾರ್ಗೌನಲ್ಲಿ. ದಿಸ್ ಇಸ್ ದ ಇಂಡಿಯಾಸ್ ಫಸ್ಟ್ ಕ್ರಾಫ್ಟ್ ಸಿಟಿ. ಓಕೆ, ಈಗ 2024ರಲ್ಲಿ ಶ್ರೀನಗರ್ ಈಸ್ ಡಿಕ್ಲೇರ್ಡ್ ಆಸ್ ಇಂಡಿಯಾಸ್ ನ್ಯೂ ಕ್ರಾಫ್ಟ್ ಸಿಟಿ. 2024ರಲ್ಲಿ ಶ್ರೀನಗರ ಈಸ್ ಡಿಕ್ಲೇರ್ಡ್ ಆಸ್ ಇಂಡಿಯಾಸ್ ನ್ಯೂ ಕ್ರಾಫ್ಟ್ ಸಿಟಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೇಳಿಸ್ಕೊಳ್ಳಿ. ಓಕೆ, ಫೈನ್ ಸರ್. ಸೊ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಬಗ್ಗೆ ಮಾತಾಡೋಣ. ಓಕೆ, ಈಗ ಬಿಗ್ ಕ್ಯಾಟ್ಸ್ ಅಂದರೆ ನಿಮಗೆ ಗೊತ್ತು, ದೊಡ್ಡ ಬೆಕ್ಕುಗಳು. ದ ಸ್ಪೀಶೀಸ್ ವಿಚ್ ಬಿಲಾಂಗ್ಸ್ ಟು ದ ಜೀನಸ್ ಕಾಲ್ಡ್ ಅಸ್ ಪ್ಯಾಂಥರಾ. ಓಕೆ, ಸೊ ಪ್ಯಾಂಥರಾ ಕುಟುಂಬಕ್ಕೆ ಸೇರಿರುವಂಥ ಪ್ರಭೇದಗಳನ್ನು ಬಿಗ್ ಕ್ಯಾಟ್ಸ್ ಅಂತ ಕರಿತೀವಿ. ಓಕೆ, ಪ್ಯಾಂಥರಾ ಕುಟುಂಬಕ್ಕೆ ಸೇರಿರುವಂಥ ಪ್ರಭೇದಗಳನ್ನು ಬಿಗ್ ಕ್ಯಾಟ್ಸ್ ಅಂತ ಕರಿತೀವಿ. ಓಕೆ, ದೆರ್ ಆರ್ 7 ಬಿಗ್ ಕ್ಯಾಟ್ಸ್ ಇನ್ ದ ವರ್ಲ್ಡ್: ಲಯನ್, ಟೈಗರ್, ಲೆಪರ್ಡ್, ಸ್ನೋ ಲೆಪರ್ಡ್, ಚೀತಾ, ಜಾಗ್ವರ್, ಪೂಮಾ. ಜಗತ್ತಲ್ಲಿ 97 ರಾಷ್ಟ್ರಗಳು ಒಂದಲ್ಲ ಒಂದು ಬಿಗ್ ಕ್ಯಾಟ್ ಇಟ್ಕೊಂಡಿದ್ದಾವೆ. 97 ರಾಷ್ಟ್ರಗಳು ಒಂದಲ್ಲ ಒಂದು ಬಿಗ್ ಕ್ಯಾಟ್ ಇದೆ. ಓಕೆ, ಆದರೆ 97 ರಾಷ್ಟ್ರಗಳು ಒಂದಲ್ಲ ಒಂದು ಬಿಗ್ ಕ್ಯಾಟ್ ಇದೆ. ಆದರೆ 5 ಬೆಕ್ಕುಗಳು, 5 ಬಿಗ್ ಕ್ಯಾಟ್ಸನ್ನು ಹೊಂದಿರುವಂಥ ಏಕೈಕ ರಾಷ್ಟ್ರ ಇಂಡಿಯಾ. 5 ದೊಡ್ಡ ಬೆಕ್ಕುಗಳನ್ನು ಹೊಂದಿರುವಂಥ ಏಕೈಕ ರಾಷ್ಟ್ರ ಭಾರತ. ನಮ್ಮ ಹತ್ರ 2 ಇಲ್ಲ, ಜಾಗ್ವರ್ ಇಲ್ಲ, ಪೂಮಾ ಇಲ್ಲ. ಆ್ಯಂಡ್ ಈ ಬಿಗ್ ಕ್ಯಾಟ್ಸಲ್ಲಿ ನೋಡಿ, ಜಾಗ್ವರ್ ನಿಮಗೆ ಗೊತ್ತಿದೆ, ಜಾಗ್ವರ್ ಅಂತ ಕೇಳಿದ್ದೀರ. ಓಕೆ, ಇಂಡಿಯಾದಲ್ಲಿ ಜಾಗ್ವರ್ ಇಲ್ಲ. ಓಕೆ, ಜಗತ್ತಲ್ಲಿ ಜಾಗ್ವರ್ಸ್ ಎಷ್ಟಿದೆಯೋ 50% ಆಫ್ ದ ನೋಡಿ 50% ಆಫ್ ದ ಜಾಗ್ವರ್ಸನ್ನು ಹೊಂದಿರುವಂಥ ರಾಷ್ಟ್ರ ಬ್ರೆಜಿಲ್. ಆ್ಯಂಡ್ ಜಾಗ್ವರ್ ಇಸ್ ದ ಓನ್ಲಿ ಬಿಗ್ ಕ್ಯಾಟ್ ದಟ್ ಅಮೆರಿಕಾ ಈಸ್ ಹ್ಯಾವಿಂಗ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಅಮೆರಿಕದ ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿರುವಂಥ ಏಕೈಕ ಬಿಗ್ ಕ್ಯಾಟು ಜಾಗ್ವರ್. ಆ್ಯಂಡ್ ಜಾಗ್ವರ್ ಇಸ್ ದ ಓನ್ಲಿ ಬಿಗ್ ಕ್ಯಾಟ್ ದಟ್ ಕ್ಯಾನ್ ಸ್ವಿಮ್ ಅಕ್ರಾಸ್ ರಿವರ್ಸ್. ಅಮೆಜಾನ್ ನದಿಯನ್ನು ದಾಟುವಂಥ ಸಾಮರ್ಥ್ಯ ಇರುತ್ತೆ ಜಾಗ್ವರ್ಸ್ಗೆ. 7 ದೊಡ್ಡ ಬೆಕ್ಕುಗಳಲ್ಲಿ ಲಾರ್ಜೆಸ್ಟ್ ಬಿಗ್ ಕ್ಯಾಟ್ ಇಸ್ ಟೈಗರ್. ಸೆಕೆಂಡ್ ಲಾರ್ಜೆಸ್ಟ್ ಬಿಗ್ ಕ್ಯಾಟ್ ಇಸ್ ಲಯನ್. ಆಮೇಲೆ ಜಗತ್ತಲ್ಲಿ ಎಷ್ಟು ಟೈಗರ್ಸ್ ಇದಾವೋ 80% ಆಫ್ ದ ಟೈಗರ್ಸ್ ಭಾರತದಲ್ಲಿದ್ದಾವೆ. ಇಂಡಿಯಾ ಇಸ್ ಹೋಸ್ಟಿಂಗ್ 80% ಆಫ್ ಗ್ಲೋಬಲ್ ಟೈಗರ್ ಪಾಪ್ಯುಲೇಷನ್. ಬಟ್ ನೋಡಿ, 1972 ಓಕೆ, 1972 ಹೆಂಗೆ ಆಗ್ಬಿಡ್ತು ಅಂತಂದರೆ, ಓಕೆ, ಭಾರತದಲ್ಲಿ ಹುಲಿಗಳ ಸಂಖ್ಯೆ 1000ಕ್ಕಿಂತ ಕಮ್ಮಿ ಆಗ್ಬಿಡುತ್ತೆ. ಇನ್ನು ಕೆಲವು ವರ್ಷಗಳಲ್ಲಿ ಭಾರತ ಟೈಗರ್ಸನ್ನು ಕಳ್ಕೊಳ್ಳುತ್ತೆ ಅನ್ನೋ ಪರಿಸ್ಥಿತಿಗೆ ಬಂತು. ಆವಾಗ 1973 ಪ್ರಾಜೆಕ್ಟ್ ಟೈಗರ್ ಲಾಂಚ್ ಮಾಡ್ತೀವಿ. ಈಗ 2024 ಭಾರತದಲ್ಲಿ 3682 ಹುಲಿಗಳು
ಅಂದರೆ ಕಳೆದ 50 ವರ್ಷಗಳಲ್ಲಿ ದ ಟೈಗರ್ ಪಾಪ್ಯುಲೇಷನ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಟ್ರಿಪಲ್ಡ್. 3 ಪಟ್ಟು ಜಾಸ್ತಿ ಆಗಿದೆ. 3 ಪಟ್ಟು ಜಾಸ್ತಿ ಆಗಿದೆ. ದ ಪಾಪ್ಯುಲೇಷನ್ ಆಫ್ ಟೈಗರ್ಸ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಟ್ರಿಪಲ್ಡ್. ಇದು ಭಾರತಕ್ಕೆ ಎಷ್ಟು ಕಾನ್ಫಿಡೆನ್ಸ್ ತಂದುಕೊಡ್ತು ಅಂತಂದರೆ, ಭಾರತ ಹೇಳ್ತು ಬರೀ ಟೈಗರ್ಸ್ ಅಲ್ಲ, ಜಗತ್ತಿನ 7 ದೊಡ್ಡ ಬೆಕ್ಕುಗಳನ್ನು ಸಂರಕ್ಷಣೆ ಮಾಡ್ತೀವಿ, ಅದಕ್ಕೋಸ್ಕರ ಒಂದು ಜಾಗತಿಕ ಒಕ್ಕೂಟವನ್ನೇ ಕಟ್ತೀವಿ. ಇಟ್ ಈಸ್ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಕರಿತೀವಿ. ಸೊ ಭಾಳ ಇಂಪಾರ್ಟೆಂಟು. ಸೊ ಎಲ್ಲ ದೊಡ್ಡ ಬೆಕ್ಕುಗಳ ಬಗ್ಗೆನೂ ಮಾಹಿತಿ ಹಾಕಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್. ಓಕೆ, ಬಿಮ್ಸ್ಟಿಕ್ ಅಂತ ಒಂದು ಒಕ್ಕೂಟ ಇದೆ. ಓಕೆ, ಬಿಮ್ಸ್ಟಿಕ್ ಅಂತ. ಓಕೆ, ಓಕೆ, ಲಿಸನ್ ಹಿಯರ್. ಬಿಮ್ಸ್ಟಿಕ್ ಅಂತ ಒಂದು ಒಕ್ಕೂಟ. ಯು ಕ್ಯಾನ್ ಸಿ ಬಿಮ್ಸ್ಟಿಕ್ ಕಾಣಿಸುತ್ತೆ, ಸಿಂಪಲ್. ಓಕೆ, ಬಂಗಾಳ ಕೊಲ್ಲಿಯನ್ನು ಸುತ್ತುವರೆದಿರುವ ರಾಷ್ಟ್ರಗಳ ಒಕ್ಕೂಟವನ್ನು ಬಿಮ್ಸ್ಟಿಕ್ ಅಂತ ಕರಿತೀವಿ. ಬಂಗಾಳ ಕೊಲ್ಲಿಯನ್ನು ಸುತ್ತುವರೆದಿರುವ ರಾಷ್ಟ್ರಗಳ ಒಕ್ಕೂಟವನ್ನು ಬಿಮ್ಸ್ಟಿಕ್. ಶ್ರೀಲಂಕಾ, ಇಂಡಿಯಾ, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್. ಬಟ್ UPSC ಕ್ವಶನ್ ಆಗಿತ್ತು. ಸೊ ಬಿಮ್ಸ್ಟಿಕ್ಕಲ್ಲಿ ಓಕೆ ವಿಚ್ ಆರ್ ದ 2 ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ. ಓಕೆ, ಭೂ ಆವೃತವಾಗಿರುವಂಥ ರಾಷ್ಟ್ರಗಳು ನೇಪಾಳ ಮತ್ತು ಭೂತಾನ್. ದೀಸ್ ಆರ್ ದ 2 ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್. ಟೋಟಲ್ 7 ಮೆಂಬರ್ ಕಂಟ್ರೀಸ್. ಓಕೆ, 7 ಮೆಂಬರ್ ಕಂಟ್ರೀಸ್. ಹೆಡ್ ಕ್ವಾರ್ಟರ್ಡ್ ಎಟ್ ಢಾಕಾ, ಬಾಂಗ್ಲಾದೇಶದ ಢಾಕಾದಲ್ಲಿದೆ. ಓಕೆ, ಸೊ ಬಂಗಾಳ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯನ್ನು ಸುತ್ತುವರೆದಿರುವ ರಾಷ್ಟ್ರಗಳ ಒಕ್ಕೂಟ. ಅದರಲ್ಲಿ 2 ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದ್ದಾವೆ, ನೇಪಾಳ ಮತ್ತು ಭೂತಾನ್ ಅಂತ. ಆಯಿತಾ? ಸೊ ವೆರಿ ಗುಡ್. ನೆಕ್ಸ್ಟು ನೋಡಿ, ಈ ಬಿಮ್ಸ್ಟಿಕ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಚೈನಾನೂ ಇಲ್ಲ, ಪಾಕಿಸ್ತಾನೂ ಇಲ್ಲ. ಚೈನಾ ಕೂಡ ಇಲ್ಲ, ಪಾಕಿಸ್ತಾನ ಕೂಡ ಇಲ್ಲ. ಸಾರ್ಕ್ ತಗೊಳ್ಳಿ. ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕಾರ್ಪೊರೇಷನ್ ಅಂತ ಕರಿತೀವಿ. ಸಾರ್ಕಲ್ಲಿ ಪಾಕಿಸ್ತಾನ ಇದೆ, ಚೈನಾ ಇಲ್ಲ. ಬ್ರಿಕ್ಸ್ ತಗೊಳ್ಳಿ, ಚೈನಾ ಇದೆ, ಪಾಕಿಸ್ತಾನ ಇಲ್ಲ. ಓಕೆ, ಆ್ಯಂಡ್ ಸಾರ್ಕ್ ಇಸ್ ಹೆಡ್ ಕ್ವಾರ್ಟರ್ಡ್ ಎಟ್ ಕಠ್ಮಂಡು. ಓಕೆ, ಸಾರ್ಕ್ ಇಸ್ ಹೆಡ್ ಕ್ವಾರ್ಟರ್ಡ್ ಎಟ್ ಕಠ್ಮಂಡು. ಬ್ರಿಕ್ಸ್ ಇಸ್ ಹೆಡ್ ಕ್ವಾರ್ಟರ್ಡ್ ಎಟ್ ಶಾಂಘೈ. ಓಕೆ, ಎಸ್, ವೆರಿ ಗುಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ಬಿಮ್ಸ್ಟಿಕ್. ಓಕೆ, ಸಿ ನೋಡಿ, ಯೋಂಡೆ ಡಿಕ್ಲರೇಷನ್. ಸಿ ಆಫ್ರಿಕಾ ಇಸ್ ನೋಡಿ, ಫಸ್ಟ್ ಆಫ್ ಆಲು ನಾನು ಮಲೇರಿಯಾ ಬಗ್ಗೆ ಮಾತಾಡ್ಬಿಡ್ತೀನಿ. ಓಕೆ, ಈಗ ಡಿಸೀಸ್ ಹೆಂಗೆ ಓದಬೇಕು ಅಂತ ನಿಮಗೆ ಗೊತ್ತು. ಓಕೆ, ಆಲ್ರೆಡಿ ಸಾಕಷ್ಟು ಬಾರಿ ಮಾತಾಡಿದ್ದೀನಿ. ನೇಮ್ ಈಸ್ ಮಲೇರಿಯಾ. ಓಕೆ, ಪ್ಯಾಥೋಜನ್ ರೋಗಕಾರಕ ಬಂದು ಪ್ಲಾಸ್ಮೋಡಿಯಂ ವೈವಾಕ್ಸ್. ಪ್ಲಾಸ್ಮೋಡಿಯಂ ವೈವಾಕ್ಸ್ ಇಸ್ ಅ ಪ್ಯಾರಾಸೈಟ್. ಓಕೆ, ಸೊ ಪ್ಯಾರಾಸೈಟ್ ಇದು. ವೆಕ್ಟಾರ್ ಯಾವುದಾಗುತ್ತೆ? ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಓಕೆ, ಸಿಂಪ್ಟಮ್ಸು ಜ್ವರ, ಜಾಯಿಂಟ್ ಪೈನು, ಆಯಾಸ, ಸುಸ್ತು ಎಲ್ಲ. ಓಕೆ, ಟ್ರೀಟ್ಮೆಂಟ್ ಇದೆಯಾ? ಎಸ್, ಟ್ರೀಟ್ಮೆಂಟ್. ಇಟ್ ಇಸ್ ಕ್ಯೂರೇಬಲ್. ಓಕೆ, ಟ್ರಾನ್ಸ್ಮಿಷನ್ ಇಟ್ ಇಸ್ ನಾನ್ ಕಮ್ಯುನಿಕಬಲ್. ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಲ್ಲ. ಓಕೆ, ಸೊ ಪ್ರಿವೆಂಟಿವ್ ಮೆಷರ್ಸ್. ಓಕೆ, ಸೊಳ್ಳ ಕೈಲಿ ಕಚ್ಚಿಸ್ಕೊಂಬಾರ್ದು, ಸುತ್ತಮುತ್ತ ಕ್ಲೀನಾಗಿ ಇಟ್ಕೋಬೇಕು. ಸ್ಟ್ಯಾಗ್ನೆಂಟ್ ವಾಟರ್ ಇರಬಾರ್ದು, ಕ್ಲೀನಾಗಿ ಇಟ್ಕೋಬೇಕು. ಓಕೆ, ದಿಸ್ ಇಸ್ ಮಲೇರಿಯಾ. ಓಕೆ, ಈಗ 11 ಆಫ್ರಿಕನ್ ರಾಷ್ಟ್ರಗಳಲ್ಲಿ ಮಲೇರಿಯಾ ಬರ್ಡನ್ ಸಿಕ್ಕಾಬಿಟ್ಟೆ ಇದೆ. ಆಫ್ರಿಕಾ ಇಸ್ ಎ ಕಂಟ್ರಿ ಆಫ್ 55 ಕಂಟ್ರೀಸ್. 55 ರಾಷ್ಟ್ರಗಳಲ್ಲಿ 11 ರಾಷ್ಟ್ರಗಳಲ್ಲಿ ಓಕೆ 11 ರಾಷ್ಟ್ರಗಳಲ್ಲಿ ಮಲೇರಿಯಾ ಬರ್ಡನ್ ಜಾಸ್ತಿ ಇದೆ. ಓಕೆ, ಮಲೇರಿಯಾ ಬರ್ಡನ್ನು ಕಮ್ಮಿ ಮಾಡಲಿಕ್ಕೋಸ್ಕರ 11 ರಾಷ್ಟ್ರಗಳು ಒಂದು ಡಿಕ್ಲರೇಷನ್ ಸೈನ್ ಮಾಡಿದ್ವು. ಇಟ್ ಈಸ್ ಕಾಲ್ಡ್ ಅಸ್ ಯೋಂಡೆ ಡಿಕ್ಲರೇಷನ್. ಓಕೆ, ಯೋಂಡೆ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ನೋಡಿ, 1973ರಲ್ಲಿ ಒಂದು ಘಟನೆ ನಡೀತು. ಈ ಒಪೆಕ್ ರಾಷ್ಟ್ರಗಳು ಅಂತಿದ್ದಾವೆ, ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಓಕೆ, ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಒಂದಷ್ಟು ರಾಷ್ಟ್ರಗಳಿದ್ದಾವೆ. ಓಕೆ, ಸೊ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಗತ್ತಿಗೆ ರಫ್ತು ಮಾಡುವಂಥ ರಾಷ್ಟ್ರಗಳ ಒಕ್ಕೂಟ. ಇವ್ರದ್ದು ಹೆಡ್ ಕ್ವಾರ್ಟರ್ಸ್ ಬಂದು ಆಸ್ಟ್ರಿಯಾದಲ್ಲಿದೆ. ಓಕೆ,
ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಈ ಒಪೆಕ್ ರಾಷ್ಟ್ರಗಳು 1973ರಲ್ಲಿ ಏಕಾಏಕಿ ಜಗತ್ತಿಗೆ ಆಯಿಲ್ ಸಪ್ಲೈ ಮಾಡೋದನ್ನು ಸ್ಟಾಪ್ ಮಾಡಿದ್ರು. ಜಗತ್ತಿಗೆ ಆಯಿಲ್ ಸಪ್ಲೈ ಮಾಡೋದನ್ನು ಸ್ಟಾಪ್ ಮಾಡಿದ್ರು. ಓಕೆ, ಆಯಿಲ್ ಸಪ್ಲೈ ಮಾಡೋದನ್ನು ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಪ್ರೈಸಸ್ ಹೈಕ್ ಆಗಿಬಿಡುತ್ತೆ, ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಮತ್ತು ಜಾಸ್ತಿ ಆಗೋದಾಗ ಮತ್ತು ಸ್ವಲ್ಪ ಮತ್ತೆ ಸ್ಟಾಪ್ ಮಾಡೋದು, ಮತ್ತು ಪ್ರೈಸ್ ಹೈಕ್ ಮಾಡೋದು, ಸ್ಟಾಪ್ ಮಾಡೋದು, ಪ್ರೈಸ್ ಹೈಕ್ ಮಾಡೋದು, ಇದೇ ಥರ ಮಾಡ್ತಾಯಿದ್ರು. ಇದನ್ನು 1973ರ ತೈಲ ಸಂಘರ್ಷ ಅಂತ ಕರಿತೀವಿ. ಓಕೆ, ಆಯಿಲ್ ಕ್ರೈಸಿಸ್ ಆಫ್ 1973. ಸೊ ಈ ಒಪೆಕ್ ರಾಷ್ಟ್ರಗಳಿಗೆ ಕೌಂಟರ್ ಕೊಡಲಿಕ್ಕೋಸ್ಕರ 1974ರಲ್ಲಿ ಒಂದು ಸಂಸ್ಥೆ ಶುರು ಆಯಿತು, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಇದರ ಉದ್ದೇಶ ಏನು ಅಂತಂದರೆ, ಓಕೆ, ಈ ಫಾಸಿಲ್ ಫ್ಯೂಯಲ್ಸು ಪೆಟ್ರೋಲ್ ಮತ್ತು ಡೀಸೆಲನ್ನು ಬ್ಯಾನ್ ಮಾಡಿ ರಿನ್ಯೂವೇಬಲ್ ಎನರ್ಜಿನ ಎಂಕರೇಜ್ ಮಾಡಬೇಕು ಅಂತ. ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೆಡ್ ಕ್ವಾರ್ಟರ್ಸ್ ಬಂದು ಫ್ರಾನ್ಸಲ್ಲಿದೆ, ಪ್ಯಾರಿಸಲ್ಲಿದೆ. ಓಕೆ, ಇಲ್ಲಿವರೆಗೂ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿನಲ್ಲಿ ಭಾರತ ಅಸೋಸಿಯೇಟ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿತ್ತು. ಬಟ್ ಈಗ ಭಾರತ ಫುಲ್ ಟೈಮ್ ಮೆಂಬರ್ ಆಯಿತು. ಸೊ ದಿಸ್ ಈಸ್ ಅಬೌಟ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಓಕೆ, ನೆಕ್ಸ್ಟು. ಓಕೆ, ಸೊ FATF ಇತ್ತೀಚೆಗೆ ನ್ಯೂಸಲ್ಲಿದೆ, ಕೇಳಿಸ್ಕೊಳ್ಳಿ. FATF, ಓಕೆ ನೋಡಿ, 1989ರಲ್ಲಿ G7 ರಾಷ್ಟ್ರಗಳು, ಓಕೆ, ಒಂದು ಒಕ್ಕೂಟವನ್ನೇ ಶುರು ಮಾಡಿದರು. ಇದನ್ನು FATF ಅಂತ ಕರಿತೀವಿ, ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಭಾಳ ಇಂಪಾರ್ಟೆಂಟ್. ಓಕೆ, ಯಾವ ದೇಶಗಳು ಓಕೆ ಮನಿ ಲಾಂಡ್ರಿಂಗ್ ಮಾಡ್ತವೆ, ಮನಿ ಲಾಂಡ್ರಿಂಗ್ ಅಂದರೆ ಬ್ಲ್ಯಾಕ್ ಮನಿ ವೈಟ್ ಮನಿ ಕನ್ವರ್ಷನ್, ಯಾವ ದೇಶಗಳು ಮನಿ ಲಾಂಡ್ರಿಂಗ್ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತವೆ, ಟೆರರ್ ಫಿನಾನ್ಸಿಂಗ್ ಮಾಡ್ತವೆ, ಭಯೋತ್ಪಾದನೆಗೆ ಹಣ ನೀಡ್ತವೆ, ಅಂಥ ದೇಶಗಳಿಗೆ ಪನಿಷ್ಮೆಂಟನ್ನು ಕೊಡಲಿಕ್ಕೋಸ್ಕರ G7 ರಾಷ್ಟ್ರಗಳು 1989ರಲ್ಲಿ ಒಂದು ಒಕ್ಕೂಟವನ್ನು ಕಟ್ಟಿದ್ರು. ದಿಸ್ ಈಸ್ ಕಾಲ್ಡ್ ಅಸ್ ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಅಂತ. ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್. ಈ FATF 2 ಲಿಸ್ಟ್ ಮೇಂಟೈನ್ ಮಾಡುತ್ತೆ, ಒಂದು ಗ್ರೇ ಲಿಸ್ಟ್ ಅಂತ, ಇನ್ನೊಂದು ಬ್ಲ್ಯಾಕ್ ಲಿಸ್ಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಷ್ಟ್ರ ಪಾಕಿಸ್ತಾನ ಅಂತ ಇಟ್ಕೊಳ್ಳೋಣ. ಓಕೆ, ಪಾಕಿಸ್ತಾನ ಟೆರರ್ ಫಿನಾನ್ಸಿಂಗ್ ಮಾಡ್ತಾ ಇದೆ, ಮನಿ ಲಾಂಡ್ರಿಂಗಲ್ಲಿ ಭಾಗಿಯಾಗಿದೆ ಅಂತಂದರೆ, ಸೊ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡೋಕ್ಕೋಸ್ಕರ ಗ್ರೇ ಲಿಸ್ಟಲ್ಲಿ ಹಾಕ್ತಾರೆ. ಸೊ ಗ್ರೇ ಲಿಸ್ಟ್ ಈಸ್ ಮೇಂಟೈನ್ಡ್ ಟು ಗಿವ್ ವಾರ್ನಿಂಗ್. ಓಕೆ, ಹಂಗೂ ಮಾತು ಕೇಳಿಲ್ಲ ನಾವು ಅದನ್ನೇ ಮಾಡ್ತೀವಿ ಅಂತಂದರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಾರೆ. ಸೊ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಅಂತಂದರೆ ಸೊ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಇಂಪೋಸ್ ಆಗುತ್ತೆ. ಸೊ ನಿಮ್ಮ ಜೊತೆಗೆ ಯಾರೂ ವ್ಯಾಪಾರ ಮಾಡಲ್ಲ, ಎಕ್ಸ್ಪೋರ್ಟ್ ಇಂಪೋರ್ಟ್ ನಡೆಯಲ್ಲ, ಟ್ರೇಡ್ ನಡೆಯಲ್ಲ, ನಿಮ್ಗೆ ಯಾರು ಸಾಲ ಕೊಡಲ್ಲ, ಜಾಗತಿಕ ಶೃಂಗಸಭೆಗಳಿಗೆ ಇನ್ವಿಟೇಷನ್ ಕೊಡಲ್ಲ. ಸೊ ಜಗತ್ತಿನಿಂದಲೇ ಮೂಲೆ ಗುಂಪು ಮಾಡ್ತಾರೆ. ಸೊ ದಿಸ್ ಕೈಂಡ್ ಆಫ್ ಆರ್ಗನೈಸೇಷನ್ ಇಸ್ ಕಾಲ್ಡ್ ಎಸ್ FATF. ಇತ್ತೀಚೆಗೆ ಏನಿದೆ ಅಂತಂದರೆ, ಯುನೈಟೆಡ್ ಅರಬ್ ಎಮಿರೇಟ್ಸು FATFದ ಗ್ರೇ ಲಿಸ್ಟಿಂದ ಹೊರಗೆ ಬಂದಿದೆ ಅಂತ ನ್ಯೂಸಲ್ಲಿದೆ. ಹಾಗಾದರೆ ಸೊ ಗ್ರೇ ಲಿಸ್ಟಲ್ಲಿ ಸುಮಾರು ರಾಷ್ಟ್ರಗಳಿದ್ದಾವೆ, ಬ್ಲ್ಯಾಕ್ ಲಿಸ್ಟಲ್ಲಿ 4 ರಾಷ್ಟ್ರಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಲಾಗಿದೆ. ಒಂದು ನಾರ್ತ್ ಕೊರಿಯಾ ಇಲ್ಲ ಅಂದಮೇಲೆ ಬ್ಲ್ಯಾಕ್ ಲಿಸ್ಟಿಗೆ ಅರ್ಥನೇ ಇರಲ್ಲ. ನಾರ್ತ್ ಕೊರಿಯಾ ಇರಲೇಬೇಕು. ಇರಾನ್, ಓಕೆ, ನಾರ್ತ್ ಕೊರಿಯಾ, ಇರಾನ್, ಮಯನ್ಮಾರ್. ಓಕೆ, ನಾರ್ತ್ ಕೊರಿಯಾ, ಇರಾನ್ ಆ್ಯಂಡ್ ಮಯನ್ಮಾರ್, ದಿಸ್ 3 countries ಆರ್ ಲಿಸ್ಟೆಡ್ ಇನ್ ಬ್ಲ್ಯಾಕ್ ಲಿಸ್ಟ್ ಆ್ಯಕ್ಚುಲಿ. ಓಕೆ, ನಾರ್ತ್ ಕೊರಿಯಾ, ಇರಾನ್ ಆ್ಯಂಡ್ ಮಯನ್ಮಾರ್. ಸೊ ದಿಸ್ ಈಸ್ ಆಲ್ ಅಬೌಟ್ FATF ಆ್ಯಂಡ್ ಇಂಟರ್ನ್ಯಾಷನಲ್ ಮಾಡೆಲ್. ಕೊನೆಗೆ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ಓಕೆ, ಸೊ ಇದು ಈ ಸೀರೀಸ್ನ ಲಾಸ್ಟ್ ಮಾಡ್ಯೂಲ್ ಆಗಿತ್ತು. ಹೋಪ್ ತುಂಬ ಭಾಳ ಕಡಿಮೆ ಟೈಮ್ ಇತ್ತು, ಇನ್ನೇನು 5 ದಿನ ಉಳ್ಕೊಂಡಿದೆ. ಓಕೆ, ಇನ್ನೊಂದು 5 ದಿನ ಉಳ್ಕೊಂಡಿದೆ ಎಕ್ಸಾಮ್ಗೆ, ಭಾನುವಾರ ಎಕ್ಸಾಮು. ಸೊ ಲಾಸ್ಟ್ ಮೂಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 250 ಟಾಪಿಕ್ಸನ್ನು ರಿವೈಸ್ ಮಾಡುವಂಥ ಪ್ರಯತ್ನವನ್ನು ಈ ತರಗತಿಗಳ ಮೂಲಕ ಮಾಡಿದ್ದೀವಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಇನ್ಸ್ಟಾ KS, ಥ್ಯಾಂಕ್ಸ್ ಫಾರ್ ವಿನಯ್ ಸರ್, ಶರತ್ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ರಾಜ್ಯಾದ್ಯಂತ ಅನೇಕ ವಿದ್ಯಾರ್ಥಿಗಳು ಓಕೆ ಸೊ ಮನೆಯಲ್ಲೇ ಕೂತ್ಕೊಂಡು ಕ್ಲಾಸಸ್ ನೋಡಲಿಕ್ಕೆ ಯೂಟ್ಯೂಬಲ್ಲಿ ಉಚಿತ ತರಗತಿಗಳನ್ನು ನೀಡಿರುವಂಥ
ಇನ್ಸೈಟ್ ಸಂಸ್ಥೆಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಮತ್ತು ಈ ಸೀರೀಸ್ನ ಉದ್ದಕ್ಕೂ ಕೂಡ ಯಾರು ಪಾಠ ಕೇಳ್ಕೊಂಡು ಬಂದಿದ್ದೀರಿ, ನೋಟ್ಸ್ ಫಾಲೋ ಮಾಡಿದ್ದೀರಿ, ತರಗತಿಗಳನ್ನು ಕೇಳಿದ್ದೀರಿ, ನಿಮಗೂ ಕೂಡ ಎಕ್ಸಾಮ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಸೊ ಈ ನೋಟ್ಸ್ ನಾವೇನು PDF ಕೊಟ್ಟಿದ್ದೀವಿ ಅದನ್ನು ಇನ್ನೊಂದು ಸತಿ ಕ್ಲೀನಾಗಿ ರಿವೈಸ್ ಮಾಡಿ ಒಂದು 2 to 3 ಟೈಮ್ಸ್ ಓದಿ. ಓಕೆ, ಸೊ ಈ ಟೈಮಲ್ಲಿ ಎಕ್ಸಾಮ್ ಇನ್ನೊಂದು ವೀಕ್ ಇಟ್ಕೊಂಡಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಗಾಬರಿ ಆಗಬೇಡಿ, ಭಯ ಪಡಬೇಡಿ, ಹೆದರಬೇಡಿ, ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಓಕೆ, ಎಲ್ಲ ಚೆನ್ನಾಗಾಗುತ್ತೆ. ಮರ್ತೋಗ್ತಿದೆ ಅಂತ ಹೆದರ್ಕೊಳಕ್ಕೆ ಹೋಗ್ಬಿಡಿ. ಓದಿದ್ದೆಲ್ಲ ಒಂದು ಕಡೆ ಇದ್ದೇ ಇರುತ್ತೆ, ಎಕ್ಸಾಮಲ್ಲಿ ಕೂತಾಗ ನೆನಪಿಗೆ ಬಂದೇ ಬರುತ್ತೆ. ಬಟ್ ಪ್ಯಾನಿಕ್ ಆಗಬಾರ್ದು, ಧೈರ್ಯ ಮಾಡಿ ಕೂತ್ಕೋಬೋದು. ಓಕೆ, ಸೊ ಹೋಪ್ ಆಲ್ ದ ವೆರಿ ಬೆಸ್ಟ್. ಸೊ ಈ ಪರೀಕ್ಷೆಯಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಭಾವಿಸ್ತಾ ಈ ಸೀರೀಸನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.